ಹಾಯ್ ಹಲೋ ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಕಡೆಯಿಂದ ನಮಸ್ಕಾರ. ನೀವ್ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 3 ಪಾರ್ಟ್ ಬೈ ಚಾರ್ಜ್ ಹಾಗೂ ಅರುಣ್ ಐಸ್ ಕ್ರೀಮ್ ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ನಮ್ಮ ಗಿಚ್ಚಿಗಿಲಿಗಿಲೆ ವೇದಿಕೆಯಲ್ಲಿ ನಿನ್ನೆಯಿಂದ ನಮ್ಮೆಲ್ಲ ಎಂಟರ್ಟೈನರ್ಸ್ ಸಾಕಾತಾಗಿ ಹೊಟ್ಟೆ ಉಂಡಾಕ್ಸೋತರ ನಗಿಸ್ತಾರೆ. ಸೊ ಎಂಟರ್ಟೈನರ್ಸ್ ನಿಮ್ಗೂ ಕೂಡ ಸ್ವಾಗತ. ಈ ನಮ್ಮ ಎಂಟರ್ಟೈನರ್ಸ್ ನ ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಮೊದಲಿಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೋಣ. ಸೊ ಜಡ್ಜಸ್ ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಇನ್ನು ನಿನ್ನೆಯಿಂದ ನಮ್ಮ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರಂತ ನಮ್ಮ ನ್ಯಾಚುರಲ್ ಸ್ಟಾರ್ ನನ್ನ ಗೆಳೆಯ ಚಿಕ್ಕಣ್ಣಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರುವಂತಹ ಮೊದಲ ಸ್ಕಿಟ್ ಅಕ್ಕ ಲವ್ ಮ್ಯಾರೇಜು, ತಂಗಿ ಅರೇಂಜ್ ಮ್ಯಾರೇಜು. ಇಬ್ರು ಅಕ್ಕಪಕ್ಕ ಮನೇಲಿ ಇದ್ರೆ ಏನೇನೆಲ್ಲಾ ಸಂಕಷ್ಟಗಳು ಎದುರಾಗ್ಬೋದು ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ತುಗಾಲಿ ಸಂತು, ಚಿಲ್ಲರ್ ಮಂಜು, ನೀಲ, ಸಂಜನಾ, ಮಹಾನಟಿ ಮಾನಸ ಹಾಗೂ ನಂದಿ. ನಿನ್ನ ಕಣ್ಣು ಚುಕ್ಕಿ ಇಟ್ಟ ರಂಗೋಲಿ, ಅಯ್ಯೋ ಹುಬ್ಬು ಹೂ ತುಂಬಿದ ಬೇಲಿ, ಅಯ್ಯಯ್ಯೋ ನೀ ಜೊತೆಗಿದ್ದರೆ ನರಕವು ಜಾಲಿ ಜಾಲಿ, ನೀನಿಲ್ಲದ ಸ್ವರ್ಗವು ಖಾಲಿ ಖಾಲಿ. ಮಂಜ, ಆ? ನೀನ್ ಮಾತಲ್ಲೇ ಕೊಡ್ತೀಯ ಮಾಂಜ, ಆಹಾ, ಕಣ್ಣಲ್ಲಿ ಈರ್ತಿಯ ಪ್ರೀತಿಯ ನಂಜ. ಆಹಾ. ಒಟ್ಟಾರೆ ನಾನು ಕೋಳಿ ಆದ್ರೆ ನೀನೇ ನನ್ನ ಮಾವ, ನಿನ್ ಮಗಳು ಎಷ್ಟೊಂದ್ ಚೆನ್ನಾಗವಳೆ, ಇಲ್ಲೇ ತಾಲಿ ಕಟ್ಬಿಡ್ತೀನಿ. ಯಾರ್ಲೆ ಮಗಳು? ನಾನು ಹೇಳ್ತದಲ್ಲ ಆಕಿ ಅತ್ತೆ ಅತ್ತೆ ದೇವೋಪವ. ನಿನಗದ್ರ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಐತೇನೆ? ಅವ್ನ ಕಲ್ಲ ಹಿಂಡಿದ ಅಂತ ಹಂಗ ನಿಂತ್ಕೊಂಡಿದ್ಯಲ್ಲ. ಹೋಗ್ಲಿ ಬಿಡ್ರಿ, ನೀವು ಗಲ್ಲ ಹಿಂಡಿ ಬಹಳ ದಿನ ಆತರ. ಮಾವ, ಗಲ್ಲ ಹಿಂಡದ ಆಮೇಲೆ ಇಟ್ಕೊಳ್ಳಿ, ಮಗಳು ಖರ್ಚು ಬೇಗ ಮದುವೆ ಆಗ್ಬಿಡ್ತೀನಿ. ಯಾಕೆ ರಾಷ್ಟ್ರ ಅರ್ಜೆಂಟು ಬಂದಿರೋದು ಅದಕ್ಕಲ್ಲ? ಏನೇನು ನುಲ್ಕಂತ ನಿಂತ್ಕೊಂಡಿ ಅವ್ನು ನಿನ್ ಮದುವೆ ಹಾಕಿ ಬಂದಿಲ್ಲ ನಿನ್ ಮಗಳನ್ನ. ಓ ಕರ್ಕೊಂಡ್ ಬಾ. ಏನ್ ನುಲಿಯ ನೋಡ್ರಿ ಅಲ್ಲೇಂದ್ರ ಮಾವ ಬನ್ನಿ ಕುತ್ಕೊಳ್ಳಿ. ಆಚಾರ ವಿಚಾರ ಸಂಸ್ಕೃತಿ ಇದನ್ನ ಯಾವತ್ತಾದ್ರೂ ನೋಡ್ರಿ? ಅಯ್ಯೋ, ನಮ್ ತಾಯಣ್ಣ ನೋಡಿಲ್ಲ, ಇಲ್ಲಂತೂ ಕಾಣ್ತಾನೂ ಇಲ್ಲ ಬುಡಿ ಅಂತ. ನನ್ನ ಮಗಳನ್ನ ನೋಡ್ರಿ, ಗೊತ್ತಾಗತ್ತೆ. ಹೌದು, ಅಷ್ಟೊಂದಿದ್ಯಾ? ಬೇಗ ಖರ್ಚಿ ಬೇಗ ಖರ್ಚಿ ಬೇಗ. ಏನ್ ಏನ್ ಏನಾಯ್ತೆ? ನಮ್ಮ ಮಗಳು ಎಲ್ಲೂ ಕಾಣವಳ್ಳು, ಯಾವ ಜೊತೆಗೂ ಓಡಗಾಡ. ಪಾರ್ಕಲ್ಲಿ ಜಾಗಿಂಗ್ ಮಾಡಕ್ ಹೋಗವಳ, ಬರೋವರೆಗೂ ಕಾಯ್ತೀನಿ ಬಿಡಿ. ಅಯ್ಯಯ್ಯೋ ಅಳಿಯಂದ್ರೆ ಯಾವನ್ನೋ ಲವ್ ಮಾಡಿ ಓಡಗಾಳ. ಲವ್ ಲವ್ ಆದ್ರೇನಂತೆ, ಮದ್ವೆ ಆಯ್ತೀನಿ ಬಿಡಿ. ಮದುವೆನೂ ಆಗಿದ್ರ? ಅಯ್ಯೋ, ಡೈವರ್ಸ್ ಆಗೋವರೆಗೂ ಕಾಯ್ತೀನಿ. ಎಲ್ಲಿ ಸಿಗ್ತಾರ್ರಿ ಅಂತಾರ ಬರ್ಗಟ್ಟಾರ. ಹೋಗೋದ್ ಹೋದ್ಲು, ನನ್ 2 ಹೊಸ ರೇಷ್ಮೆ ಸೀರೆನೂ ತಗೊಂಡ್ ಹೋಗ್ಯಾಡ್ರಿ ಬೂಪಣಿ. ಅವ ಬಂಗಾರ
ಬಂದೇನವ ನನ್ ಸೀರೆ ಎಲ್ಲ ಐತೆ ಅಯ್ಯೋ ಸೀರೆಗಿರಿ ಏನು ಬೇಡ ಹಂಗೆ ತಾಳಿ ಕಟ್ಟಿ ಏನೋ ನೀನ್ ಸ್ಪೀಡ್ ನೋಡಿದ್ರ ಈಕಿನ ನನ್ನ ಮಗಳ ಇವನ ನಿನ್ ಮದುವೆ ಗಂಡು ಗ್ಲಾಟಿ ಮೇಟಿ ಬಹದ್ದೂರ್ ಗಂಡು ಒಳ್ಳೆ ಸುಟ್ಟೋಗಿರೋ ರಬ್ಬಲ್ ತುಂಡಿದ್ದಂಗ ಇವ್ನು ಬಹದ್ದೂರ್ ಗಂಡಂತೆ. ನನ್ನ ಬ್ಯಾಡ್ಬೆ ಮುಖ ನೋಡಕ್ ಕಷ್ಟ ಆದ್ರೂ ಊರಾಗ ಒಳ್ಳೆ ಮಿಕಾದನ. ಜವಾಬ್ದಾರಿ ಮಾವ ನಿನ್ ಮಗಳಿಗೆ ನಾನು ಇಷ್ಟನ ಕೇಳ್ಬಿಡು. ನನ್ನ ಮಗಳಿಗೆ ಯಾಕ್ರಿ ಕೇಳೋದು? ಅವಳಿಗೆ ನಾನು ಮಾತಂದ್ರೆ ಒಂದ್ ಚೂರು ಚಾಚು ತಪ್ಪದ ಪಾಲಿಸ್ತಾಳ. ನಾವ್ ಹಾಕಿದ್ಗೆರೆ ಒಟ್ಟ ದಾಟಂಗಿಲ್ಲ. ಬೇಕಾದ್ರೂ ನೋಡು. ಗೆರಿ ಕಂಡಿಲ್ಲ ಅನ್ಕೋತೀನಿ ನೋಡ. ಹೌದೌದೌದು ನೋಡ್ರಿ ಮಗಳ ಇದು ಜಿರ್ಲೆ ಬರಬಾರ್ದು ಅಂತ ಹಾಕಿದ್ದು ಅಲ್ಲವ, ನೀನ್ ದಾಟಬಾರ್ದು ಅಂತ ಹಾಕಿದ್ದು. ಅಪ್ಪ ನನಗೆ ಈ ಮೂದೇವಿ ಅಂದ್ರೆ ಇಷ್ಟ ಇಲ್ಲ, ನಾ ಇವನು ಮದ್ವೆ ಆಗಂಗಿಲ್ಲ. ಅಯ್ಯೋ 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 ನೋಡ್ರಿ ಹೆಂಗ್ ಕುಣ್ಯಾಕತ್ತಾಳ. ಕುಣಿಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವ್ರೆ. ನಂಗೆ ಡ್ಯಾನ್ಸ್ ಮುಖ್ಯ ಅಲ್ಲ, ಮದ್ವೆ ಆಗೋದ್ ಮುಖ್ಯ. ಚಿಲ್ಲರ್ ಇಟ್ಸ್ ಅ ಬ್ರಾಂಡ್. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಇವನ ನನ್ನ ಪೋಲಿ. ಇವನು ಪೋಲಿನ ಗೋಲಿ ಸೋಡಾ ಮಾರನ ಇದ್ದಂಗ ಅದಾನ ಇವನು ಪೋಲಿ ಅಂತ. ತಮ್ಮ ಏನ್ ಕೆಲಸ ಮಾಡದ ಮಾವರ ನಿಮ್ ಮಳಿಯಾಕ್ ಯಾರ್ದೋ ಕೈ ಕೆಳಗ್ ಕೆಲಸ ಮಾಡ್ತಾನಂದ್ರೆ ನಿಮ್ ಮರ್ಯಾದೆ ಏನಾಗ್ಬೇಡ. ಎಷ್ಟೊಂದು ಮಾತಾಡ್ತೀಯೋ? ನಂಗೆ ಸ್ವಂತ ಮನೆ ಏನಾದ್ರು ಐತೇನಪ್ಪ? ಆಚಾರ ಈ ಪ್ರಪಂಚದಲ್ಲಿ ಸ್ವಂತದ್ದು ಅಂತ ಏನಿದೆ? ನಾವೆಲ್ಲ ಬಾಡಿಗೆದಾರರು, ಬರ್ತೀವಿ ಇರ್ತೀವಿ ಸಾಯ್ತೀವಿ. ಏನು ಮಾತಾಡ್ತಾನ್ರಿ ತಮ್ಮ? ಭಾರಿ ಚಲೋ ಮಾತಾಡಕತ್ತಿ. ಚಟ ಗಿಟ ಏನ್ರ ಅದವನ? ನನಗಿರೋದು ಒಂದೇ ಒಂದ್ ಚಟ, ಅದು ನಿಮ್ ಮಗಳನ್ನ ಪಡ್ಕೋಬೇಕು ಅನ್ನೋ ಹಠ. ಮಾವ ನಿಮ್ ಚಟ ಗಿಟ್ಟ ಆಮೇಲೆ ಇಟ್ಕೊಳ್ಳಿ, ಬೇಗ ಮದುವೆ ಆಗ್ಬಿಡ್ತೀನಿ. ಹುಡುಗ ಭಾರಿ ಮಾತಾಡಕತ್ತಾನ, ಒಂಚೂರು ಮಾತಾಡಿಸ್ತೀನಿ. ತಮ್ಮ ಮುಂಚೆ ಏನಾದ್ರೂ ಕವಿ ಕಿವಿ ಆಗಿದ್ದೇನ? ಅಯ್ಯೋ ಮೊದ್ಲು ಕಪಿ ತರ ಇದ್ದೋನ್ ಸರ್ ನಾನು. ನಿಮ್ ಮಗಳು ನೋಡ್ದಾಗಿಂದ ಕವಿ ಆಗ್ಬಿಟ್ಟಿದೀನಿ. ಸಾಯಿತ್ರಿ ನಮ್ಮ ಅಳಿಯ ಸಾಯಿತ್ರಿ. ಇಷ್ಟೊತ್ತವರೆಗೂ ನನ್ನ ಅಳಿ ಅಂದ್ರೆ ಈಗ ಅವ್ನ ಅಳಿ ಅಂತ ಇದ್ದೀರಾ? ಬಿಡ್ರಿ, ಇಬ್ರು ಲವ್ ಮಾಡಕತ್ತಾರ, ಮದ್ವಿ ಮಾಡ್ಬಿಡೋಣ. ಹಂಗಾರೆ ನೀವ್ ಯಾವಾಗ ಡಿವೋರ್ಸ್ ಕೊಡ್ತೀರಿ? ಯಾಕೆ ನಿಮ್ಮ ಹೆಂಡತಿ ನಾನ್ ಮದ್ವೆ ಆಗಕ್ಕೆ ಟಿಕೆಟ್ ತಗೊಂಡ್ ಹೊಡೆದ್ಬಿಡ್ತಾನೆ. ಯೋಚನೆ ಮಾಡ್ಬೇಡ, ನಾನ್ ನೋಡಾಕ ಕುಳ್ಳಿರ್ಬೋದು, ಆದ್ರ ನನ್ನ ಒಳಗಡ ಒಬ್ಬ ಕಳ್ಳ ಅದನ. ನನ್ 2 ಪ್ರಾಡಕ್ಟ್ಲೆ ಹಚ್ಕೊಳ್ಳ ನೋಡಿಕಿ. 2 ಪ್ರಾಡಕ್ಟ್. ಮೊದಲನೇ ಪ್ರಾಡಕ್ಟ್ ಹಿಂಗದೆ, 2ನೇ ಪ್ರಾಡಕ್ಟ್ ಹೆಂಗಿದ್ರು ಲಗ್ನ ಹಾಕ್ಬಿಡದೆ. ಹಲೋ ಮಗಳೇ, ಎಲ್ಲಿದಿ? ಹ್ಯಾಂಗಿದಿ? ಹಂಗೆ ಹೊಂಟ್ ಬಾರವ. ಚೆನ್ನಾಗಿದಾರಪ್ಪ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ನನ್ನ ಮಾತು ಮೀರ್ಲಾರ ಮಗಳು ಅಂದ್ರೆ ಈಕಿ. ಎದಕ್ಕೆ ಟೈಮ್ ವೇಸ್ಟ್ ಮಾಡಕತ್ತೀರಾ? ಲಗುನ್ ಲಗುನ್ ಮಾಡ್ರಿ. ನಾನು ರೆಡಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಏನ್ ಮುಗೀತು ಕಟ್ ಹಾಕ್ ಬಿಡ್ರಿ. ಆಯ್ತು ಇರ್ಲಿ ತಗ ಕುಡಿಲಿ.
ಬಾ ಬಿರ್ಬಿರ್ನಿ ಆಶೀರ್ವಾದ ತಗ. ತಗೋ 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 ಏನ್ರಿ? ತಲೆ ಮ್ಯಾಲಿದ್ದಿದ್ ನಮ್ ಭಾರ ಕಳೀತು. ಕಿಟ್ಟಲ್ ನಮ್ ಪೋಷನ್ ಮುಗೀತು. ಮತ್ತೆಂತಕ್ ನಿಂತೀರಿ? ಮ್ಯೂಸಿಕ್ ಹಚ್ಚಲೇ ತಮ್ಮ, ನಡೀರಿ. ನಿನ್ ಬಾಯಿ ಮಣ್ಣಾಕ ರೊಮ್ಯಾನ್ಸ್ ಮಾಡಕಂತ ಬೆಡ್ರೂಮ್ ಇಲ್ವೇನೋ ತಂದ್ ಬೀದಿಲ್ ಮಾಡ್ತಾ ಇದೆಯಲ್ಲೋ. ಸಡ್ಕ ಹಾ. ಸ್ವಲ್ಪ ತಡ್ಕ. ಹಾ. ನೋಡು ನೀನು ಪ್ರೀತಿಯಿಂದ ಪ್ರೀತಿಸಿದ್ರೆ ಎಲ್ಲ ಸರಿ ಹೋಗೋದು. ಹಾ. ಕೂಲ್ ಆಗಿರು, ಹಾ. ಎಂಜಾಯ್ ಮಾಡ್ಬೇಕು, ರಸಿಕತೆನೇ ಇಲ್ಲ. ನಿನ್ ಬಾಂಡ ಜೀವನಕ್ಕೆ ಇಷ್ಟು ಬೇಬಿ ನನಗ್ ಮನೇಲೆ ಇದ್ದು ಬೋರ್ ಆಗ್ತಿದೆ. ಬೋರ್ ಆಗ್ತಾ ಇದ್ಯಾ ಚಿನ್ನ? ನಮ್ಮೂರ ತಿಂಡಿ ಮಾಡ್ಕೊಂಡು ಕಪಾಲಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಕೊಂಡು ಭೋಜನ ದೊಣ್ಣೆ ಬಿರಿಯಾನಿ ತಿನ್ಕೊಂಡು ಆಮೇಲೆ ಒಂದ್ ಸ್ವೀಟ್ ಬೀಡ ತಿನ್ಕೊಂಡು, ಸ್ವೀಟ್ ಬಿಡ ಯಾಕೆ ಜಡ್ದ ಬಿಡನೆ ತಿನ್ಕೋ ಹೋಗೋಣ. ಆಮೇಲೆ ಜನ ಜಡಿತಾರೆ, ಜಡ್ಸ್ಕೊಂಬನ್ನಿ. ಸಡುಕ್ರೆ ನಿಮ್ಗೆ ಚಲಾಸಿ ಅದಕ್ಕೆ ಹಿಂಗ ಆಡ್ತೀರಿ ಚಿನ್ನ. ಬೇಬಿ ಆಮೇಲೆ ಏನು ಇಲ್ವಾ? ಎಲ್ಲ ನೋಡ್ತಾರಲ್ವಾ, ಅದಕ್ಕೆ ಅಂತ ಬೆಡ್ರೂಮ್ ಇದೆ ಅಲ್ವಾ? ಈಗ ಒಳಿಗ್ ಹೋಗೋಣ ಅಲ್ವಾ? ಮತ್ ಹೋಗೋಣ ಅಲ್ವಾ? ನಡೀರಿ ಅಲ್ಲ ಚಿನ್ನ. ತಡ್ಕೋ, ನೀನ್ ನಡೆದು ಬಿಟ್ರೆ ಸಣ್ಣ ಆಗೋಗ್ಬಿಡ್ತೀಯ. ನನಗ್ ತುಂಬಾ ಬೋರ್ ಆಗ್ತಾ ಇದೆ ರೀ. ಓ, ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ. ನೀರೇ ಇಲ್ಲ ಕಣಕ್ ಕುತ್ಕೊಂಡು ಬೋರ್ ಹೊಡಿ ಬಾ. ಅಯ್ಯೋ ರೀ ಅಂದ್ರಿ ಇಲ್ಲ ಏನು? ನನ್ಗೂ ಯಾವ್ದಾರು ಥಿಯೇಟರ್ ಕರ್ಕೊಂಡ್ ಹೋಗಿ ಸಿನಿಮಾ ತೋರಿಸ್ರಿ. ಲೇ, ನಾವ್ ಯಾವ ಥಿಯೇಟರ್ ಬಿಟ್ಟಿದೀವಿ ಅಂತ ಸಿನಿಮಾ ತೋರಿಸ್ದೆ ನಿನಗೆ. ಲೇ, ಒಂದೊಂದು ಸಿನಿಮಾನು ಆ ಡೈರೆಕ್ಟ್ರು ಪ್ರೊಡ್ಯೂಸರ್ ನೋಡಿಲ್ಲ, ಅಷ್ಟು ಸಲ ನೋಡ್ಬಿಟ್ಟಿದ್ದೇವಲ್ಲೇ. ಅಲ್ಲ ರೀ, ನಿನಗೆ ಏನಾದ್ರೂ ನೋಡ್ಲೇಬೇಕು ಅನ್ಸಿದ್ರೆ ಆ ರೇಷ್ಮಂದು ಪ್ರಶಾಂತ್ ರೀಲ್ಸ್ ಇದೆ, ಹಾಯ್ ಫ್ರೆಂಡ್ಸ್ ಅಂತ, ಕೂತ್ಕೊಂಡು ನೋಡು. ಯೂಸ್ ಮಾತಾಡ ಕಡೆ ಬಾ. ಅಲ್ಲ ರೀ. ನೀ ಬಾರ, ಹೇಳ್ತೀನಿ, ಕೆಲಸ ಸುಮಾರು ಇದಾವೆ. ಮದ್ವೆಗಿಂತ ಮುಂಚಿತವಾಗಿ ಗೊತ್ತಾಗದೆ ಇರೋ ಲ್ಯಾಂಗ್ವೇಜ್ ಅಲ್ಲೆಲ್ಲ ಸಿನಿಮಾ ತೋರಿಸಿದ್ದಾರೆ. ಇವಾಗ ಒಂದು ಸಿನಿಮಾ ತೋರ್ಸಂದ್ರೆ ನಾಯಿಗ ಆಡ್ದಂಗ ಆಡ್ತಾರೆ ಇವ್ರು. ಅಲ್ಲ, ನಾನ್ ಸಿನಿಮಾಗ್ ಹೋಗಲ್ಲ ಅಂದ್ರೆ ಅವಳು ಸಿನಿಮಾಗ್ ಹೋಗ್ಬಾರ್ದು. ಅದಕ್ಕೆ ಏನ್ ಮಾಡ್ಲಿ ಸಂಜುಮಾ, ಈ ಸಂಜುಮಾ ಬಾರೆ. ಎಷ್ಟು ಉರಿಸ್ತವ್ರೆ. ಏನ್ ನಡೀತಿದೆ ಬಾ? ಅಲ್ಲ, ಇವ್ರ ಒಳಗ್ ಹೋಗಿ ಉರಿಸ್ತವ್ರೆ, ಇಲ್ಲೂ ಕೂಡ ಉರಿಸ್ತವ್ರಲ್ಲಪ್ಪ. ಏನೇಮ್ಮ
ನಿಂಗೊಂದ್ ವಿಷಯ ಗೊತ್ತಾ? ಏನಕ್ಕ? ಸಿನಿಮಾಗೆ ಒಂದ್ ಜೋಡಿ ಹೋಗಿ ನೋಡಕ್ ಹೋಗಿತ್ತಂತೆ. ಅವಾಗ ಹಿಂದಿನಿಂದ ಬಂದು ಚಾಕು ಹಾಕ್ಬಿಟ್ರಂತೆ ಕಣೆ. ಒಡವೆ ಎಲ್ಲ ತಗೊಂಡ್ ಹೋಗ್ಬಿಟ್ರಂತೆ. ಅಯ್ಯೋ, ನೋಡು ನೀನು ಹುಷಾರಾಗಿರೋ ಆಯ್ತಾ? ಅಲ್ಲಿ ಯಾವ ಥಿಯೇಟರ್ಗೆ ಹೋಗ್ತಾ ಇದೀಯ ನೀನು? ಕಪಾಲಿ ಥಿಯೇಟರ್ಗೆ. ಅಲ್ಲೇ ಇದಾಗಿರೋದಂತೆ. ಅಯ್ಯೋ ಬೇಬಿ, ಚಿನ್ನ ಬಾ, ಶೋಗ್ ಹೋಗೋಣ ಬಾ. ಲೇ ಪಂಚೆ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲ. ಇವತ್ ಯಾಕೋ ನನ್ಗೆ ಸಿನಿಮಾ ನೋಡಕ್ ಮೂಡೇ ಇಲ್ಲ. ನಾನೇ ನನ್ ಕೈಯಾರೆ ನಿಮಗ್ ಪಾಯಸ ಮಾಡ್ಕೊಡ್ತೀನಿ. ಅಯ್ಯೋ ಚಿನ್ನ, ನಿನಗ್ ಮೂಡಿಲ್ಲ ಅಂದ್ರೆ ನನಗೂ ಮೂಡಿಲ್ಲ. ನೀನ್ ಪಾಯಸ ಕುಡಿಸ್ತಾ ಇದ್ರೆ ಎಷ್ಟೋ ಸಿನಿಮಾಗಳು ಕಣ್ಣು ಮುಂದೆ ಬಂದು ಹೋಗುತ್ತೆ. ಚಿನ್ನ, ಹೋಗಿ ಪಾಯಸನ ಮಾಡ್ಕೊಂಡ ಸಾಧು ಸರ್, ಎಂಟಿ ಅಂದ್ರೆ ಹಿಂಗಿರ್ಬೇಕು. ಇನ್ನೂ ಕೆಲವ್ರು ಅವ್ರೆ. ಅಯ್ಯೋ ಹೆಂಗನ ಇರ್ಲಿ, ನೀವು ಸ್ವಲ್ಪ ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ಟ. ರೋಡಲ್ಲಿ ಮಾಡೋದಲ್ಲ ಕಣೋ, ಮನೆ ಒಳಗಡೆ ಮಾಡ್ಬೇಕು. ಪ್ರೀತಿ ಮಾಡೋದ್ ಹಂಗಲ್ಲ ಕಣೆ, ಕಂಡೋರ್ ಪ್ರೀತಿ ನೋಡೋದಲ್ಲ, ನನ್ ಕಣ್ಣಲ್ಲಿರೋ ಪ್ರೀತಿ ನೋಡು. ಅದೆಲ್ಲ ನೋಡಾಯ್ತ್ರಿ. ಅವ್ರು ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಲೇ, ನಾನು ಇನ್ನು ಈಗಲೂ ಅದೇ ರೀತಿ ಪ್ರೀತಿ ಮಾಡ್ತಿದ್ದೀನಿ ಕಣೆ. ಬರ್ತಾ ಬರ್ತಾ ಪ್ರೀತಿ ತೋರ್ಸೋ ರೀತಿ ಬೇರೆ ಆಗಿರ್ಬೋದು, ಬಟ್ ಪ್ರೀತಿ ಕಡಿಮೆ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೆ. ಅದೆಲ್ಲ ಹೇಳ್ಬೇಡ್ರಿ, ನನಗ್ ಸಾಕಾಗಿ ಹೋಗಿದೆ. ಅಮ್ಮ, ಅಪ್ಪ, ನನ್ ಜೀವನ ಇಲ್ಲ ಜೇಂಗಲ್ಲಕ್ಕ ಆಗಿದೆ. ಕುಳಿತವ್ರೆ ಅಯ್ಯನ್ರಿ, ಯಾಕಿಷ್ಟು ಬ್ಯಾಸರ ಮಾಡ್ಕೊಂಡಿರಿ? ಅಪ್ಪ, ಅವ್ರಿಗೇನು ಕೇಳ್ಬೇಡಮ್ಮ, ನಾನ್ ಹೇಳ್ತೀನಿ ಕೇಳು. ನನಗೆ ಈ ಸಂಸಾರ ಅನ್ನೋದು ಸಾಕಾಗಿ ಹೋಗಿದೆ. ಯಾವ್ದಾರು ಆಶ್ರಮಕ್ಕೆ ಹೋಗ್ತೀನಿ ನಾನು. ಯಾಕವ್ವ? ಅವ್ರಿಬ್ರು ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ಕೊಂಡಿದಾರಮ್ಮ. ನನ್ನ ಆಸ್ತಿ ಎಲ್ಲ ಅವ್ರಿಗೆ ಬರೀತೀನಿ ನಾನು. ಅಯ್ಯೋ, ಹೀಗೇನ್ರಿ ಮಾಡುದು? ಏನು ಮಾಡ್ಬೇಡಿ, ನನಗ್ ಸಾಕು ಇವನ್ ಸಹವಾಸ. ಹೋಗ್ಲಿ ಬಿಡ್ರಿ. ಒಳ್ಳೇನ ಅನ್ಕೊಂಡಿದ್ನಲ್ಲಿ ತಮ್ಮನ. ಮಾವ, ಹಂಗೆ ಒಂಚೂರು ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಬಿಡಿ. ಹಾಕ್ರಿ. ಕಿರಿಮಗ್ಳಂತೂ ಸುಖವಾಗಿಲ್ಲ, ಕಿರಿಮಗ್ಳಾದ್ರೂ ಸುಖವಾಗಿರ್ಲಿ. ನೀನು ನಾನು ಡಾರ್ಲಿಂಗು. ಲವ್ವರ ಅಲ್ಲ, ನೀನಲ್ಲೇ ಮದುವೆ ಆಗಲ್ಲ ಅಂತ ಹೇಳಿದ್ದಲ್ಲ ಮತ್ತೆ. ಮದ್ವೆ ಆಗಿಲ್ಲ, ಲವ್ವರ್ ಅಷ್ಟೇ. ನೀ ಯಾರವ ತಂಗಿ? ನಾನು ಈ ಮಗುವಿನ ತಾಯಿ, ತಂದೆ ತುಕಾಲಿ. ಅಲ್ಲ, ನನ್ನ ಮಗನ ಮದುವೆ ಆಗಿಲ್ಲ ಅಂತ ನಂತರ ಸುಳ್ಳು ಹೇಳ್ತಿ. ಮದ್ವೆ ಆಗಿಲ್ಲ, ಮಗು ಅಷ್ಟೇ. ನನ್ ಮಗ್ನೆ, ನೀನ್ ಚಿನ್ನಾರ ಅನ್ನ ಅಂತ ತವ್ ಮಾಡ್ದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಮೋಸ ಮಾಡ್ತೀಯ ನನ್ನ
ನನ್ ಮಗಳು ಬಾಲ್ ಜೊತೆ ಆಟ ಆಡ್ತಿದ್ದೆ. ಅಯ್ಯೋ ಅಲ್ಲ ಅಲ್ಲ ಚಿನ್ನ ಇನ್ನೊಂದ್ ಕಾಲ್ ಗಂಟೆ ಬಂದ್ಬಿಡ್ತೀನಿ ಅಷ್ಟೇ, ಎಲ್ಲಾ ಕಾನ್ಫರೆನ್ಸ್ ಮುಗ್ದಿದೆ. ಯಾರು? ಏ ನೆನ್ನೆ ತಾನೇ ಒಂದ್ ಹುಡುಗಿ ಕನೆಕ್ಟ್ ಮಾಡ್ದೆ, ಲಾಕ್ ಆಗ್ಬಿಟ್ಟವಳೆ. ಏನು ಇಷ್ಟು ಇನ್ವಾಲ್ವ್ಮೆಂಟ್ ಹೆಂಗೆ? ಅಣ್ಣ ಒಂದು ಪಾತ್ರದೊಳಗೆ ಪರಕಾಯ ಪ್ರವೇಶ ಚೆನ್ನಾಗಿ ಬರ್ಬೇಕು, ಫುಲ್ ಇಂಪ್ರೂವೈಸೇಷನ್ ಮಾಡ್ಬೇಕು ಅಂತ ಹೇಳಿದ್ರು, ಫುಲ್ ಫ್ರೀಡಮ್ ಕೊಟ್ಟಿದ್ರು ಪ್ರಕಾಶ್ ಅಣ್ಣ. ಅದ್ರ ಪ್ರತಿಫಲನೇ ಇದು. ನೀನೆಲ್ಲ ಪಾತ್ರದ ಬಗ್ಗೆ ಮಾತಾಡ್ತೀಯ, ಮನೇಲಿ ಸರಿಯಾಗಿ 2 ಪಾತ್ರೆನೇ ಇಲ್ಲ. ತುಕಾಲಿ ಕರೆಕ್ಟ್ ಆಗಿ ಹೇಳು, ಅಣ್ಣ ಪಾತ್ರನ ಇಲ್ಲ ಆತ್ರನ? ಕೇಳು ಹೆಂಗಿತ್ತು ಅಂತ. ಅಣ್ಣ ಹೆಂಗಿತ್ತಣ್ಣ ಪಾತ್ರದ ನಿನ್ನ ಪರಕಾಯ? ಮಕ ಮುಚ್ಚ, ನಿನ್ ಪಾತ್ರ ಇಡೀ ಸ್ಕಿಟ್ ಹೆಂಗಿತ್ತು ಅಂತ ಕೇಳಿ. ಅಣ್ಣ ಇಡೀ skit ಹೆಂಗಿತ್ತಣ್ಣ? ನಾವು ಫಸ್ಟ್ ನಂದೀಶಿಂದ ಶುರು ಮಾಡ್ಬೇಕು. ಈ ನಾನ್ ಸಿಂಕಲ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಇಬ್ರು ಗಂಡ ಹೆಂಡತಿ, ತುಂಬಾ ಚೆನ್ನಾಗಿತ್ತು ನಿಮ್ಮಿಬ್ರು ಡ್ಯಾನ್ಸ್. ಮತ್ತೆ ನೀಲಾ ಅವ್ರೆ, ನೀವು ಲಾಸ್ಟ್ ಟೈಮ್ ನೋಡಿದ್ಕಿನ್ನ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದೀರ. ಇನ್ನ ತುಕಾಲಿ, ನಿನ್ಗೆ ಫುಲ್ ರೆಡಿ ಆಗ್ಬಿಟ್ಟಿದ್ಯಾ, ನೀನು ಸಡ್ಕ ಹಿಡ್ಕ ಅನ್ನಂಗೆ ನೀನು ಚೆನ್ನಾಗಿ ಹಿಡ್ದಿದ್ಯಾ ಈ ಸಲ. ಅಂದ್ರೆ ಚೆನ್ನಾಗಿ ಹಿಡ್ದಿದ್ದಾನೆ, ನಾಡಿ ಮಿಡ್ತಾನೆ, ಚೆನ್ನಾಗಿ ಹಿಡ್ದಿದ್ದಾನೆ. ಮತ್ತೆ ಚಿಲ್ಲರ್ ಅವರೇ ಸರ್ ಸೂಪರ್, ಥ್ಯಾಂಕ್ ಯು ಸರ್. ನೈಸ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಆಕ್ಚುಲಿ ನಿಮ್ಮ ಸ್ಕಿಟ್ ಒಂದ್ ಕಡೆ ಆದ್ರೆ ರಿಯಾಕ್ಷನ್ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಮಾಡಬಹುದು. ಅಷ್ಟು ರಿಯಾಕ್ಷನ್ ಕೊಟ್ಟಿರುವಂತ ಸಾಧು ಸರ್ನ ಕೇಳೋಣ. ಓಪನಿಂಗ್ ನೋಡಿದ ತಕ್ಷಣ ನನಗೆ ಸಾಂಗು ರವಿಚಂದ್ರನ್ದು, ಆದ್ರೆ ಡ್ಯಾನ್ಸ್ ಈ ಚಿಲ್ಲರ್ ಮಾಡಿದ್ದು ಟೈಗರ್ ಪ್ರಭಾಕರ್ ತರ ಯಾರನ್ನ ಟುಸು ಪಟಾಕಿ ಅನ್ಕೊಂಡ್ವೋ ಅವನು ಅಯ್ಯೋ ಬಟ್ಟೆ ಹೋಗ್ಯದಾದ್ರು ಸ್ವಲ್ಪ ನಿಧಾನವಾಗಿ ಹೋಗಿತಾರ್ರಿ. ಇವನು ಹೋಗಿದ್ದು ಫೋರ್ಸ್ ನೋಡಿದ್ರೆ ಎಲ್ಲ ಬಟ್ಟೆ ಚಿಂದಿ ಆಗೋಯ್ತು ಅನ್ಕೊಂಡ್ಬಿಟ್ಟೆ ನಾನು. ರಸಿಕತೆ ಇಲ್ದೇ ಇರೋ ಒಂದು ಜೀವನನ ಸರ್ ನೀವೊಂಥರ ಈ ಚಿಲ್ಲರ್ ಮಂಜು ತರನ ತುಕಾಲಿ ತರನ ಸರ್ ಈ skit ಅಲ್ಲಿ? ಇವತ್ತು ಮಾತ್ರ ನಾನು ತುಕಾಲಿ. ನಾನು ಈ ವಾರದಲ್ಲಿ ತುಕಾಲಿ ಸ್ವಲ್ಪ ಖಾಲಿ ಅಂತ ಅನ್ಕೊಂಡೆ. ಏನ್ರಿ ಇಟ್ಟೋನಿ ಭಯಂಕರ ಇಟ್ಟವ್ನು. ಇನ್ನು ಸ್ಟಾರ್ಟಿಂಗ್ ರೀ ತುಕಾಲಿ. ಫಸ್ಟ್ ನೈಟ್ ಕೆಳಗಡೆ ಫಸ್ಟ್ ನೈಟ್ ಇದೆ, ಈ ಅಕ್ಕ ತಂಗಿನ ಹಿಂಗಿತ್ತಲ್ಲ, ಇನ್ನು ಫಸ್ಟ್ ನೈಟ್ ನೋಡಿದೆ, ಅರ್ಧ ಅಕ್ಕ ತಂಗಿ ನೋಡಿದೆ. ಇವ್ರು ಮಾಡಿದ್ರು ಮನ್ಸು ನೋಡಿ ಕೆಳಗೋಗ್ಬಿಟ್ಟೆ ಫಸ್ಟ್ ನೈಟ್ಗೆ. ಅಲ್ಲ ನಮ್ ನಂದೀಶ್ ಸರ್ ಸಕ್ಕದ ಮಾಡಿದ್ರಿ, ಥ್ಯಾಂಕ್ ಯು ಸರ್. ಮಾನಸ ಸೂಪರು. ಮಧ್ಯದಲ್ಲಿ ನಮ್ಮ ನೀಲಾನು ಸಕ್ಕದ ಮಾಡಿದ್ರಿ ನೀವು ಕೂಡ. ನಾನು ಒಬ್ನೇ ಅಲ್ಲಪ್ಪ, ಇಲ್ಲಿ ಕೊಚ್ಚಿ ಕೆಡುತ್ತವ್ರ ಇಲ್ಲಿ ಇಲ್ಲ ನೋಡು, ಇದರ ಮೇಡಮ್ ಒಬ್ರು ನೋಡಿ. ಅವ್ರು ನಿಮ್ಮ ಹೆಸರೇನಮ್ಮ? ಸವಿತಾ ಸವಿತಾ ಹೆಸರಲ್ಲೇ ಸವಿ ಇದೆ. ಅಲ್ಲ ಸಾಧು ಸರ್ಗೆ ಒಳ್ಳೆ ದೃಷ್ಟಿ ಇದೆ ಅನ್ಕೊಂಡೆ. ದೃಷ್ಟಿ ಇರ್ಲಿ, ಇದು ನೋಡಿ ಎಲ್ಲೆಲ್ಲಿ ಕಣ್ಣಾಡಿಸಿದೀನೋ ನನಗೆ ಆಗಲಿಲ್ಲ ನನ್ನ ಕೈಲಿ ಆಯ್ತಾ ಇರ್ಲಿಲ್ಲ. ಇದರಲ್ಲಿ ಹೈಲೈಟ್ ಅಂದ್ರೆ ಚಿಲ್ಲರ್ ಸಕ್ಕದಾಗಿತ್ತು, ಸೂಪರ್ ಆಯ್ತಾ. ಫಸ್ಟ್ ಡ್ಯಾನ್ಸ್ ಅಲ್ಲಿ ನೀವೇನೋ ಟೈಗರ್ ಪ್ರಭಾಕರ್ ಅನ್ಕೊಂಡೆ, ಇಲ್ಲ ಆಕ್ಚುಲಿ ಮುಸುರು ಕೃಷ್ಣಮೂರ್ತಿ ತರ ಇದ್ದಿದ್ ನಮ್ ತುಕಾಲಿ ಟೈಗರ್ ಪ್ರಭಾಕರ್ ತರ ಇತ್ತು. ನೀನು ಮುಸುರು ಕೃಷ್ಣಮೂರ್ತಿ ಆಗೋಗ್ಬಿಟ್ಟೆ. ಬಾ ಅಂದ್ರು ನೀನು ಹೋಗ್ಲಿಲ್ಲ, ಕರೆದಾಗ್ಲೂ ಹೋಗ್ಲಿಲ್ಲ, ಕೂತ್ಕೊಂಡಾಗ್ಲೂ ಹೋಗ್ಲಿಲ್ಲ, ಸೊಂಟ ಆಡಿಸ್ದಾಗ್ಲೂ ಹೋಗಿಲ್ಲ, ಏನ್ ಮಾಡಿದ್ರು ನೀನು ಹೋಗ್ಲಿಲ್ಲ ಅಂದ್ಮೇಲೆ ಎಕ್ಸ್ಟ್ರಾರ್ನರಿ, ತುಂಬಾ ಸೂಪರ್ ಆಗಿ ಮಾಡಿದ್ದು ಅಂದ್ರೆ ಇವರಿಬ್ರು, ತುಕಾಲಿ ಅಂಡ್ ಸಂಜನಾ. ಸಖಾತ ಮಾಡಿದೆ ತುಕಾಲಿ. ನಾವು ತುಂಬಾ ಸಿನಿಮಾದಲ್ಲಿ ನಾನು ಕೂಡ ಒಂದ್ ಸ್ವಲ್ಪ ಓವರ್ ಚಿಕನ್ ಹೆಂಗೆಲ್ಲ ಗೊತ್ತು, ಬೇಕು ಅಂತಾನೆ ನಾವು ಇದನ್ನೆಲ್ಲ ಕ್ರಿಯೇಟ್ ಮಾಡ್ತೀವಿ, ಅದು ಬೇಕು.
ಈ ಸಂದರ್ಭಗಳಲ್ಲಿ ಇಂಥ ಒಂದು ದೃಶ್ಯನ ಚೆನ್ನಾಗಿರ್ಬೇಕು ಅಂದಾಗ ಇಂಥ ಸಿಚುವೇಶನ್ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡೆ ನೀನು. ವೆರಿ ವೆರಿ ನೈಸ್. ನಿಜ ಹೇಳ್ತೀನಿ, ಇಷ್ಟು ದಿವಸ ನಾನು ನಿಮ್ಮನ್ನ ಬಿಗ್ ಬಾಸ್ ಅಲ್ಲೂ ನೋಡಿದ್ದೀನಿ, ಅಲ್ಲಿ ಬರೀ ಮಾತಲ್ಲಿ ನೋಡಿದ್ದೀನಿ, ಇಲ್ಲಿ ಆತರ ನೋಡ್ಲಿಲ್ಲ. ಈ ಎಪಿಸೋಡ್ ಅಲ್ಲಿ ಕಿತ್ತು ಒಗೆದು ಬಿಟ್ಟೆ. ಸಂಜನಾ ಎಕ್ಸ್ಟ್ರಾನರಿ, ನಿಜವಾಗ್ಲೂ ಒಂದು ಕಲಾವಿದರಿಗೆ ಎಕ್ಸ್ಟ್ರಾನರಿ. ಅಷ್ಟೆಲ್ಲ ಜನ ಇದ್ದಾಗ ಅವ್ರ ಮುಂದೆಲ್ಲ ಅಷ್ಟು ಈಸಿಯಾಗಿ ಮಾಡೋದಿದೆಯಲ್ಲ, ನೀಟಾಗಿ ಯಾವ್ದನ್ನು ತಲೆಗೆ ತಗೊಳ್ದೆ ನಮ್ಮ ಕ್ಯಾರೆಕ್ಟ್ರು ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ವೆರಿ ನೈಸ್. ಕಡೆಗೆ ನೀನು ಅಡಿಗೆ ಮಾಡ್ಬೇಕಾದ್ರೆ ಅವನು ತುಕಾಲಿ ಅನ್ನಲ್ಲ, ನಾನೇ ಎದ್ದು ಬಂದು ಬಿಡ್ಬೇಕೇನೋ ಅಂತ ಅನಿಸ್ತಾ ಇತ್ತು. ಬಂದ್ಬಿಡೋದಲ್ಲ, ಟಚ್ಚು ತುಕಾಲಿ ಅವ್ರದ್ದಾದ್ರೆ ಫೀಲಿಂಗು ಅದು ಫೇಕ್ ಇತ್ತು, ಇದು ರಿಯಲ್ ಇತ್ತು. ಅಷ್ಟು ಹೇಳಿ ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ರೊಚ್ಚಿಗೆದ್ದ ಸಿಂಹಗೆ ಬರ್ಲಿ ಚಪ್ಪಾಳೆ. ಖುಷಿ ಪಟ್ಟವ್ರ ಜೊತೆ ಇನ್ನೊಬ್ರು ಅವ್ರ ಜೊತೆ ಖುಷಿ ತಗೊಂಡವ್ರಿದ್ದಾರೆ ಅಲ್ಲಿ. ಚಿಕ್ಕು ದೇವರಣ್ಣ ಎಲ್ಲ ಮರ್ತೋಯ್ತು. ಅಯ್ಯಪ್ಪ ಅಯ್ಯ, ನಿಜವಾಗ್ಲು ಈ ಹಾಕಿ ರುಬ್ಬಾಕದು ಒಂಥರಲ್ಲ ಇದೆ ಅಲ್ವಾ? ನನಗೆ ಈ ಸ್ಕಿಟ್ ಅಲ್ಲಿ ಒಂಥರ ಚಿಲ್ಲರು ಮತ್ತೆ ತುಕಾಲಿ ಇದಾರಲ್ಲ, ತುಕಾಲಿ ಅವ್ರ ಜಾಗದಲ್ಲಿ ಇವ್ರು, ನಮ್ ಚಿಲ್ಲರ್ ಜಾಗದಲ್ಲಿ ಅವ್ರಿದ್ರೆ ಹೆಂಗ್ ಆಕ್ಟ್ ಮಾಡ್ತಾ ಇದ್ರು ಅಂತ ನಾನೇ ಇಮೇಜ್ ಮಾಡ್ಕೊತಾ ಇದೀನಿ. ಆ ರೇಂಜ್ ಮಾಡ್ತಾವ್ರಪ್ಪ ಇವ್ರು. ನಾನ್ ಚಿಲ್ಲರ್ ಅವ್ರ ತರ ಎಲ್ಲ ಮಾಡ್ತಿರ್ಲಿಲ್ಲ. ನಾನು ತುಕಾಲಿ ನಾನು ನೀನ ಪಾರ. ಅದೇ ಸದ್ಯ ನಾವು ಸ್ಟೇಜ್ ಮೇಲೆ ಕರ್ದಿಲ್ಲ. ಇರ್ಲಿ ಪ್ಲೀಸ್ ಡ್ಯಾನ್ಸ್ ಮಾಡಕ್ಕೆ ನೋಡ್ರಿ, ಲೈಟ್ ಹಾಕ್ಬಿಟ್ಟು ಎಲ್ಲ ಕರೀತಾರೆ ನೋಡಿ ಡ್ಯಾನ್ಸ್. ಇಲ್ಲ, ಖಂಡಿತವಾಗ್ಲು ನೀವ್ ಇಷ್ಟೆಲ್ಲ ಕೇಳ್ತಾ ಇದೀವಿ ಅಂದ್ರೆ ಅದು ಸ್ಯಾಂಕ್ಷನ್ ಆಗ್ಲೇಬೇಕು. ಬನ್ನಿ ರೇಷ್ಮಾ. ಏನ್ ಗೊತ್ತಾ, ನನ್ಗಿನ್ನೂ ಮದುವೆ ಆಗಿಲ್ಲ. ಬೈ ಚಾನ್ಸ್ ಆದ್ರೆ ನಿಮ್ ತರ ಹೆಂಡತಿನೇ ಸಿಗ್ಲಿ. ಎಷ್ಟು ಚೆನ್ನಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರು ಅಂದ್ರೆ ಗಂಡ ರೊಮ್ಯಾನ್ಸ್ ಅದಕ್ಕೆ ನೋಡ್ತಾರಲ್ಲ, ಸಾಯಂಕಾಲ ಹೋಗಿ ರುಬ್ಬಕ್ಕೆ ಏನೇನು ಅಂತ ನೋಡ್ಕೊಂತ ಇದ್ಲ. ಚೆನ್ನಾಗಿತ್ತು, ಎಲ್ರದ್ದು ಸಖತ್ತಾಗಿತ್ತು. ಸೂಪರ್ ಆಯ್ತಪ್ಪ, ಸೂಪರ್. ನಕ್ಕು ನಕ್ಕು ಹೊಟ್ಟೆ ಅಂತೂ ನೋವು ಬಂತು. ಥ್ಯಾಂಕ್ ಯು ಚಿಕ್ಕಣ್ಣ. ಆಕ್ಚುಲಿ ಸಂಜನಾ ನಿಮ್ಮ ದೊಡ್ಡ ಫ್ಯಾನು. ಚಿಕ್ಕಣ್ಣ ನೀನ್ ಕಿವಿಲ್ ಬಂದ್ ಹೇಳಿದ್ ಗೊತ್ತು. ನಿಜ ಹೇಳ್ತೀನಿ, ಸಂಜನನ್ ಸ್ಕ್ರೀನ್ ಸೇವರ್ ಚಿಕ್ಕಣ್ಣ. ಅವಳು ನೋಡೋ ಬರೀ ಮೂವಿ ಅಲ್ಲ ಚಿಕ್ಕಣ್ಣ, ಅವಳು ವಾಲ್ ಪೇಪರ್ ಚಿಕ್ಕಣ್ಣ, ವಾಲೆಟ್ ಒಳಗಡೆ ಚಿಕ್ಕಣ್ಣ. ನಮ್ಮ ಅಪ್ಪನಾಣೆಗೂ ಇದೆಲ್ಲ ಸುಳ್ಳು. Hi sir. ಹೇಳಿ ಮೇಡಮ್. I'm honestly a great fan of yours since I watched Kirataka movie. I really loved your character in that movie and your timing, your comedy sense is really so good. I love you sir. Tell me. You are a very cute and beautiful. ಅಭಿಮಾನಿಗಳ ಬಗ್ಗೆ ಹೇಳಿ ಅಂದ್ರೆ ಹುಡುಗಿ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದೀರಲ್ಲ. ಅಭಿಮಾನಿ ಸೌಂದರ್ಯನ ವರ್ಣಿಸ್ತಾ ಇದ್ದೀನಿ. ಆಯ್ತು, ಅದನ್ನ ಇಂಗ್ಲಿಷ್ ಅಲ್ಲೇ. ಕಮಾನ್, ಬರ್ಲಿ ಚಿಕ್ಕ. ಥ್ಯಾಂಕ್ ಯು. ಬ್ಯೂಟಿಫುಲ್ ಗರ್ಲ್. ಸಚ್ ಎ ಬ್ಯೂಟಿಫುಲ್ ಗರ್ಲ್. ಮಾನಸ. Your dance superb, your acting superb, your saree superb, your hair, Your eyes. hair color superb, your eyes superb, your lips super. ಒಂದ್ಸಲ ನಿಮ್ಮನ್ನ ಎತ್ಕೋಬೇಕು. ಸುಮ್ಮನೆ ಸರ್ ನೀವು. That kind of beautiful girl, my fan, no? I'm happy. ಓಡೇನಪ್ಪ ಚಾಪಾಳೆ. Thank you. Thank you. Welcome. ನಾನು ಹೇಳ್ಬೇಕಾ ಅವಳು ಹೇಳ್ಬಿಡ ಮಾತಾಗೆ. Thank you sir. Welcome. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಶ್ರುತಿ ಮೇಡಮ್. ನನಗೆ ಆ ಸ್ಕಿಟ್ ಅಲ್ಲಿ ನಡೆದಿದ್ದಕ್ಕಿಂತ ಇವ್ರುಗಳ ಕಮೆಂಟ್ ಇದೆಯಲ್ಲ, ಅದನ್ನ ತಡ್ಕೊಂಡು ಇಲ್ಲಿ ಕೂತಿರೋದಕ್ಕೆ ನನಗೆ ಗೋಲ್ಡನ್ ಬಜಾರ್ ಕೊಡ್ಬೇಕು. ಆ ರೇಂಜ್ಗೆ ಇವರಿಬ್ರು ಇಡೀ ಸ್ಕಿಟ್ ಅಲ್ಲಿ ಲಿವಿಂಗ್ ಇನ್ ದ ಮೂಮೆಂಟ್ ಅಂತಾರಲ್ಲ, ಅದು ಇವರಿಬ್ರು ನೋಡೇನೆ ಕಲಿಬೇಕು ಅಂತ ಲಿವಿಂಗ್ ಟುಗೆದರ್ ತರ. ಅದೇ ಬೇರೆ ಚಿಕ್ಕ, ಅದೇ ಬೇರೆ, ಇದೇ ಬೇರೆ.
ಏನ್ ಹಂಗಂದ್ರೆ ಲಿವಿಂಗ್ ಟು ಇದಾರೆ ಅಂದ್ರೆ ಇರೋಷ್ಟು ದಿನ ಜೊತೆಲಿರೋಣ ಅಂತ ತಾನೆ. ಏನಯ್ಯ ಇದು? ಅದು ಬೇರೆ ಅದು. ಅದು ಬೇರೆ. ಹೌದಾ? ಅದು ಬೇರೆ. ಇರ್ಲಿ, ಹೋಗ್ಲಿ ಬೇಡ ಅದು. ನೋಡಪ್ಪ ಹಿಂಗೇನೆ ಫಸ್ಟ್ ಎಂಟ್ರಿಲಿ ನಮಗ್ ತುಂಬಾ ಇಷ್ಟ ಆಗಿದ್ದು ಮಾನಸ ಮತ್ತೆ ನಂದೀಶ್. ನಿಮ್ ಎಂಟ್ರಿ ಒಂಥರ ಚೆನ್ನಾಗಿತ್ತು. ಆಮೇಲೆ ಹೋಗ್ತಾ ಸಂಜನಾ ಮತ್ತೆ ತುಕಾಲಿ ಇವರಿಬ್ರು ಪೇರ್ ಅಂತ ನಾವು ಅರುಗಿಸ್ಕೊಳ್ಳೋದೇ ಒಂದ್ ಕಷ್ಟ ಆಯ್ತು ಇಡೀ ಸ್ಕಿಟ್ ಅಲ್ಲಿ. ಆಮೇಲೆ ಪ್ರತಿ ಸರಿ ಈ ಸ್ಕಿಟ್ ಅಲ್ಲಿ ಏನೇ ಆಕ್ಟ್ ಮಾಡ್ಲಿ, ಡುಯೆಟ್ ಸಾಂಗ್ ಮಾಡ್ಲಿ, ಮಾನಸನ್ ತೋರ್ಸ್ಕೊಂಡೆ ಆಕ್ಟ್ ಮಾಡೋದು. ಏನ್ ಅದೆಲ್ಲ ಒಂದು ಮಾನಸನ್ ತೋರ್ಸ್ಕೊಂಡ್ ಮಾಡ್ಲಿಲ್ಲ, ನನ್ನ ಕೋ ಕಂಟೆಸ್ಟೆಂಟ್ ತೋರ್ಸ್ಕೊಂಡ್ ಮಾಡಿದೆ. ನೀವು ಟಾರ್ಗೆಟ್ ಮಾಡಿದ್ದೆ ಮಾನಸನ್ನ. ಇಲ್ಲ ಮೇಡಮ್, ಅವಳು ಟಾರ್ಗೆಟ್ ಮಾಡಕ್ ಆಗತ್ತೆ ಮೇಡಮ್, ಅವಳು ದೇವತೆ ಮೇಡಮ್, ನನ್ನ ಜೀವ ಅವಳು. ಎಷ್ಟು ಡ್ರಾಮಾ ಮಾಡ್ತಾರೆ ಮಾನಸ. ಇಲ್ಲ ಇಷ್ಟಿಂಗ್ ಗಂಟ ಎಲ್ಲಿ ಇಟ್ಟಿದ್ದ ಆಕ್ಟಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾಕೆ ಮಾಡ್ತಾ ಇರ್ಲಿಲ್ಲ ಅಂತ ಇವತ್ತು ಗೊತ್ತಾಯ್ತು. ಆಮೇಲೆ ಯಾವ ಹಾಡು ಹಾಕಿದ್ರು ಲಿರಿಕ್ಸ್ಗಳನ್ನ ಯಾರು ಹಾಡಾಡ್ತಾ ಇರ್ಲಿಲ್ಲ. ತುಕಾಲಿ ಹಾಡ್ ಹಾಕದೆ ಹೋದ್ರೆ ಅವರೇ ಹಾಡಾಡ್ಕೊಂಡು ಅವರೇ ಎತ್ಕೊಂಡು ಹೋಗ್ತಾ ಲಿರಿಕ್ಸ್ ಹಾಕು ಅಂತ. ಏನದು ಲಿರಿಕ್ಸ್? ಒತ್ತು ಗೊತ್ತು ಮರೆತೋಯ್ತು, ಮುತ್ತೆ ಮುತ್ತು ನೆನಪಾಯ್ತು, ನೀನ್ ಯಾರೋ ನಂಗೆ ಮರ್ತೋಯ್ತು. ನನಗೂ ಅಷ್ಟೇ, ನೀನ್ ಯಾರೋ ನನ್ಗೆ ಮರ್ತೋಯ್ತು ಇವತ್ತು. ಸಂಜನಾ ಹೇಗೆ ಪ್ರಾಕ್ಟೀಸ್ ಅಲ್ಲೆಲ್ಲ? ಪ್ರಾಕ್ಟೀಸ್ ಬೇರೆ ಇತ್ತಾ? 2 ದಿನ ಚಿಕ್ಕಣ್ಣ. ಈ ತರ ಸ್ಕಿಟ್ ನಾನು ಮಾಡ್ತೀನಿ. ಪ್ರಾಕ್ಟೀಸ್ ಅಲ್ಲಿ ನನ್ನನ್ನ ಲಿಫ್ಟ್ ಅವ್ರು ಮಾಡ್ಲಿಲ್ಲ. ಒಂದ್ಸಲ ಎತ್ತೀನಿ ಅಂತ ಹೇಳಿದ್ರು, ಅದು ಬಟ್ 3 ಸಲ ಎತ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ಗೆ ಇಲ್ಲಿ ಸ್ಟೇಜ್ ಮೇಲೆ ಶಾಕ್ ಆಗೋಯ್ತು, ಪ್ರಾಕ್ಟೀಸ್ ಅಲ್ಲಿ ಇಲ್ಲಿ ಇದೆಯಲ್ಲ ಅಂತ. ಎತ್ಕೊಳ್ಳೋದು ಇವನ್ಗಿಂತ ಜಾಸ್ತಿ ನಿನಗೆ ಆಸೆ ಇದ್ದಂಗೆ ಹೇಳ್ತಾ ಇದ್ದಿಲ್ಲಮ್ಮ. ಇಲ್ಲ, ಒಂದ್ಸಲ ಇತ್ತು, ನನಗ ಶಾಕ್ ಆಯ್ತು. ಪ್ರಾಕ್ಟೀಸ್ ಅಲ್ಲಿ 3 ಸಲ ಶಾಕ್ ಆಯ್ತು ಅಂತಾನೆ ಹೇಳ್ತಾ ಇರೋದು ಪಾಂಡೆ ಅವಳು. ಇಷ್ಟು ವಾರದಲ್ಲಿ ತುಕಾಲಿ ತುಂಬಾ ಇನ್ವಾಲ್ವ್ ಆಗಿ ಸೂರಿ ಹಾಕೋ ಹಾಡಿಗಿಂತ ಮುಂಚೆನೆ ನೀವೇ ಹಾಡು ಹಾಕೊಂಡು ಹೇಳ್ಕೊಂಡು ಇದೆಲ್ಲ ಆಕ್ಟ್ ಮಾಡಿದ್ದು ಯಾಕೋ ನನಗೆ ಅಷ್ಟ್ ಸರಿ ಬಂದಿಲ್ಲ. ಮಾನಸ ಈ ಮ್ಯಾಟರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ, ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಸ್ಕಿಟ್ ಅಲ್ಲಿ ಕತೆ ಏನಾದ್ರೂ ಇರ್ಲಿ, ನಮ್ ಕೊಟ್ಟಿರೋ ಪಾತ್ರನ ನಿಭಾಯಿಸ್ಬೇಕು ಅನ್ನುವಂತ ಶ್ರದ್ಧೆ ನನಗೆ ಕಂಡಿದ್ದು ಸಂಜನಾ. ಇಷ್ಟೆಲ್ಲ ಏನೇ ಮಾಡಿದ್ರು ಬಟ್ ಅವ್ರು ಒಳ್ಳೆ ಮನ್ಸಿದೆಯಲ್ಲ ತುಕಾಲಿ ಸಂತು ಅವ್ರದ್ದು, ಅದಕ್ಕೆ ನಾನು ತುಂಬಾ ನಮ್ಮಂತವ್ರಿಗೆಲ್ಲ ಇನ್ಸ್ಪಿರೇಷನ್. ಒಳ್ಳೆ ಮನಸ್ಸಲ್ಲಿ ನೀವು ಆಮೇಲೆ ಕೇಳ್ಕೊಳ್ಳಿ, ಈ ಒಂದು ಉನ್ನತ ಮಟ್ಟದ ರೊಮ್ಯಾನ್ಸ್ಗೆ, ಆ ಒಂದು ಪರ್ಫಾರ್ಮೆನ್ಸ್ಗೆ, ತುಕಾಲಿ ಮತ್ತೆ ಸಂಜನಾ ಅವರ ಕೆಮಿಸ್ಟ್ರಿಗೆ, ಅದಕ್ಕೆ ನನ್ನ ಕೈಲಿ ತಿಳಿಯತ್ತೆ. ಸವಿತಾ ಅವರೇ ಮಾನಸ ಹೃದಯ ಮುತ್ಕೊಂಡಿರೋ ಸತ್ಯ ಹೇಳಪ್ಪ, ಹೆಂಗ್ ಅನ್ನಿಸ್ತಾ ಇದೆ ಇವಾಗ? ಆಕ್ಟಿಂಗ್ ಆಗಿ ನೋಡಿದ್ರೆ ಚೆನ್ನಾಗ್ ಮಾಡ್ದ. ಸಂತು ನನ್ ಗಂಡ ಅಲ್ವಾ, ಸ್ವಲ್ಪ ಉರಿದೈತೆ, ಹೇಳ್ಕೊಳಕ್ ಆಗೋದಿಲ್ಲ. ಏನು ಪರವಾಗಿಲ್ಲ, ಸುದ್ದರಿದ್ರು ನನ್ ಮಗನೇ, ನನ್ ಜೊತೆ ಹಿಂಗೆ ಯಾವತ್ತಾದ್ರೂ ಮಾಡಿದ್ಯಾ ಏನೋ? ಕಂಡರ ಹೆಣ್ಮಕ್ಳು ನೋಡ್ಬಿಟ್ರೆ ಸಾಕು ಎಲ್ಲ ಆಗ್ಬಿಡುತ್ತಲ್ಲ. ಜನ್ಮ ಬಿದ್ದೋಗ ಇನ್ನೂ ಬರ್ಬೇಕು ನೀನು. ನಾನು ಇದೇ ಒಂದು ಚಾನ್ಸ್ನ ಇವ್ರು ಕೊಟ್ಟೆ ತುಕಾಲಿಗೆ. ಹೆಂಡತಿ ಮೇಲೂ ಪ್ರೀತಿ ಇದೆ ಅಂತ ಪ್ರೂವ್ ಮಾಡಿ ಹೆಂಡತಿನ ಎತ್ತಿ ಅಂದ್ರೆ ನನ್ ಕೈ ಡಿಸ್ಲೊಕೇಟು, ನಾನು ಎತ್ತಕ್ಕಾಗಲ್ಲ. ನಾವು ಮಾಡ್ಸೋಣಾಗಿದ್ರೆ ಇದೇ ಮಾತು ಮಾನ್ಸ ಬಾಮ್. ನೀವ್ ಏನ್ ಮಾಡ್ತಾ ಇರ ನೋಡ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ನೋಡಿ. ಎಷ್ಟ್ ಸಲ ಎತ್ಕೊಂಡೆಪ್ಪ? 3 ಸಲ ಅಣ್ಣ. 3 ಸಲ. 2 ಸಲ ಹಿಂಗೆ, 1 ಸಲ ಹಿಂಗೆ. ಕಾಲ ಕೈಲೇ ಒದರ್ದ ಹಿಂಗ್ ಇಟ್ಕೊಂಡು ಆಕಾಶಕ್ಕೆ ಎತ್ಬಿಟ್ಟು ಕಾಲು ಬೇರೆ ಒದರ್ತಾವನೆ. ಈಗ ಅದೇನೇನು ಒದರ್ಕೋ ಡೈಲಾಗ್ ಹೇಳ್ಬಿಟ್ಟು ಎತ್ಕೋಬೇಕು, ಒಂದ್ ಹೆಜ್ಜೆನು ಇಡ್ಬೇಡ ಸೌದೋಗ್ತೀಯಾ ಅಂತ. ಓ, ನೀವಿಬ್ರು ಸ್ಕಿಟ್ಟು ಇಂಚು ನೋಡಿದೀರ. ಇನ್ನೂ ಒಂದ್ ಡೈಲಾಗ್ ಮಜಾ ಇತ್ತು, ಯಾರ್ದು ಗೊತ್ತಾ? ನಮ್ಮ ನಂದೀಶ್ ಅವ್ರದ್ದು. ಲಾಸ್ಟ್ ಅಲ್ಲಿ ಒದಿತಾರೆ, ನನ್ ಬಾಳಲ್ಲಿ ಆಟ ಆಡ್ಬೇಡ ಅಂತ. 3-4 ಸಲ ಆಟ ಆಡಾದ್ಮೇಲೆ ಅದೇ ಫೀಲಿಂಗ್ ಅಲ್ಲಿ ಹೇಳ್ಬೇಕು. ಚಿನ್ನ ನಡಿಬೇಡ, ನಡೆದ್ರೆ ಕಾಲು ಸೌದೋಗ್ಬಿಡ್ತದೆ.
ಚಿನ್ನ ನಡಿಬೇಡ, ಕಾಲು ಸೌದೋಗ್ಬಿಡ್ತದೆ. ಜುಮ್ 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 ರೋಮಾಂಚನ ಸ್ಪರ್ಶಂ ತುಕಾಲಿ, ಒಂದೇ ನಿಮಿಷ. ಹೆಂಡತಿನ ಎತ್ಕೊಳಕ್ ಆಗ್ತಾ ಇಲ್ಲ, ಸಂಜನಾ ಅವ್ರನ್ನ ಎತ್ಕೊಳ್ತಾ ಇದೀರಲ್ವಾ? ಅಲ್ಲೇ ನಿಂತ್ಕೊಳ್ಳಿ ಒಂದೇ ನಿಮಿಷ. ನೀವು ಅವ್ರ ಗಂಡ ಅಲ್ವಾ? ಹಂಗೆ ನಿಂತ್ಕೊಳ್ಳಿ. ಮಂಜಣ್ಣ ಬಾ ಮಂಜಣ್ಣ, ಒಂದೇ ನಿಮಿಷ ಅಲ್ಲೇ ನಿಂತ್ಕೋಬೇಕು ನೀವು. ಅಯ್ಯೋ ಅಕ್ಕ, ನಿನ್ ಹೇಳ್ದೆ ನೀನ್ ಎಗೆ ಅಂತ ನೀನ್ ಬಾಯಿ ಮಣ್ಣಕ್ ಹೋಗಲ್ಲ. ಅಕ್ಕ ಈಗ ಒಂದು ಚಾನ್ಸ್ ಕೊಡಿ, ನಿಮ್ ತಮ್ಮ ಚಾನ್ಸ್ ಇಲ್ಲ, ನಾವು ಕೊಡಲ್ಲ. ಮನಸ್ಸು ನೀ ಕೊಡ್ತೀಯಮ್ಮ, ನಾನೆಲ್ಲ ಕೊಡಲ್ಲ. ಮುಗಿತಕ್ಕ, ನಂದು ಮುಗೀತು. ಇವ್ರು ಆಗ್ಲೇ ಏನೋ ಸಾಂಗಲ್ಲಿ ಹೇಳಿದ್ರಲ್ಲ, ಎಲ್ಲ ಮರ್ತೋಯ್ತು, ನಂಗೂ ಮರ್ತೋಯ್ತು. ಇವ್ನು ಯಾರು ಅಂತ ನನಗೆ ಗೊತ್ತು. ಅಕ್ಕ ಮನೆ ಹೋದ್ಮೇಲೆ ನಾಯಿ ಕೊಡ್ದಂಗ್ ಕೊಡಿಕಲಕ್ಕ ನಿಮ್ ತಮ್ಮ ಚಾನ್ಸ್ ಕೊಡಲ್ಲ. ನಿಮ್ಮ ಹೆಂಡತಿ ಹತ್ರ ಕೇಳ್ಕೊಳ್ಳಿ. ಅಕ್ಕ ಎತ್ಬಿಡ್ತೀನಿ, ಹೆಂಗಾರು ಸರಿ ಕಷ್ಟಪಟ್ಟು ಇರ್ತೀನಿ. ಸೂರ್ಯ ಈ ತರ ಒಬ್ಬ ಗಂಡಸು, ಈ ತರ ಒಂದು ಜನ್ಮ ಬೇಕಾ ಬೇಡವಾ? ದಯವಿಟ್ಟು ಕೆಳಗಡೆ ಕಾಣ್ತಾರೆ ಒಂದು ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಏನೋ ಒಂದು ಮಾಡಿ. ಆಯ್ತು, ಹೋಗ್ ಬನ್ನಿ. ಬಾರೆ ಸಂಜನ್. ಲ್ಯಾಗ್ ಮಾಡ್ಕೊಂಡೆ ವರ್ಲ್ಡ್ ಫೇಮಸ್ ಆಗಿರುವಂತ ನಮ್ಮ ಲ್ಯಾಗ್ ಮಂಜ ಈ ಸ್ಕಿಟ್ ಅಲ್ಲಿ ಗೂಗಲ್ಗೂ ಇನ್ಫಾರ್ಮೇಶನ್ ಕೊಡುವಂತ ಬುದ್ಧಿವಂತ ಆಗೋಗಿದ್ದಾನೆ. ಆದ್ರೆ ಆ ಬುದ್ಧಿವಂತಿಗೆ ಲೈಫ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಏನೇನೆಲ್ಲ ಎಡವಟ್ಟಾಗುತ್ತೆ ಅಂತ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಲ್ಯಾಗ್ ಮಂಜು, ತುಕಾಲಿ, ಮಾನ್ಸ, ಶಿವು, ದೀಕ್ಷಾ, ಗೋಬ್ರ ಹಾಗೂ ಹಾಯ್ ಫ್ರೆಂಡ್ಸ್ ರೇಷ್ಮಾ. ಬೇಸಿಗೆ ಬಂತಲ್ಲ, ಒಂಚೂರು ಬಲ್ತ್ಕೊಂಡ್ಬಿಟ್ಟವಳೆ. ಚಿನ್ನ ಬಾ, ಫಸ್ಟ್ ನೀನ್ ತಿನ್ನು. ಅಯ್ಯೋ, ಮದುವೆ ಆದಾಗ್ಲಿಂದ ತಿಂತಾನೆ ಇದೀನಿ, ಈಗ್ಲೂ ತಿನ್ನಿಸ್ತಾ ಇದೆಯಲ್ಲ, ನಂಗೆ ಬೇಡ. ನೀನ್ ತಿನ್ಬೇಕು ಬಂಗಾರ. ನನಗ್ ಬೇಡಮ್ಮ. ಏನ್ರಿ ನೀವು ಯಾವಾಗ್ಲೂ ಬೇಡ ಬೇಡ ಅಂತೀರ? ಮನುಷ್ಯ ಅಂದ್ಮೇಲೆ 2 ಕೆಲಸ ಮಾಡ್ಬೇಕು. ಒಂದು ತಿನ್ ಸಾಯ್ಬೇಕು, ಇನ್ನೊಂದು ತಿಂತಾನೆ ಸಾಯ್ಬೇಕಾ? ಕೆಲ್ಸ ಆಯ್ತಾ? ಆಯ್ತು ಕಡೆ. ಏನು ಅಂದ್ರೆ ಯಾಕೋ ನಾನು ಹಿಂಗ್ ಬಂದ್ ಕಾಯ್ತಾ ಇದ್ಯಾ? ಮನೆ ಕೆಲ್ಸ ಮಾಡ್ದೇನೋ? ಅಡ್ಗೆ ಮಾಡ್ದ್ಯಾ? ಊಟ ಮಾಡ್ದ್ಯಾ? ಬಟ್ಟೆ ಒಗ್ದ್ಯಾ? ಪಾತ್ರೆ ತೊಳ್ದ್ಯಾ? ಯೋ ಒಡೆ ನನ್ ಮಗನೇ, ಕೇಳ್ದಕ್ಕೆಲ್ಲ ಹೂ ಅಂತಿದ್ಯಲ್ಲೋ ಬೇವರ್ಸಿ ನನ್ ಮಗನೇ.
ಚಿನ್ನೆ ನನಗ್ ಬೇಡ. ಬಂಗಾರಿ ಇದು ಒಂದೇ ತುತ್ತು ಅಯ್ಯೋ ನನಗ್ ಬೇಡ. ನನಗೋಸ್ಕರ ತಿನ್ನು ಮುದ್ದು ಒಂದೇ ಅಷ್ಟೇ. ಇದೊಂದು ನಿನ್ಗೆ 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 ನೋಡು ಎಷ್ಟ್ ಚೆನ್ನಾಗಿ ತಿನ್ಸ್ತಾ ಇದ್ದ ನೋಡು ಅಲ್ಲಿ ಹೌದೌದೌದು. ನೀವ್ ಒಂದಿನಾದ್ರೂ ನಂಗೆ ಹಿಂಗ್ ತಿನ್ಸಿದ್ಯೇನೋ ತಿನ್ನಿಸ್ತೀನಿ ಬಾ ತಿನ್ನಿಸ್ತೀನಿ ಬಾರೇ ತಿನ್ನಿಸ್ತೀನಿ ಬಾ. ಬಾರೋ ಇಲ್ಲಿ, ಬಾರೋ ಇಲ್ಲಿ. ಹೋಗ್, ಅಲ್ಲಿ ಕೂ- ಅಯ್ಯೋ ನುಕ್ಕಕ್ಕೆ ಬೇಡ ನನಗೆ. ನೀವ್ ಹಿಂಗ್ ಬೇಡ ಅಂದ್ರೆ ನಿಮಗ್ ನೆನಪಿನ ಶಕ್ತಿ ಹೆಂಗ್ ಜಾಸ್ತಿ ಆಗೋದು? ತಿನ್ನಿ ಅಕ್ಕ ನಿನ್ ಗಂಡನ್ಗೆ ಅಷ್ಟೊಂದು ನೆನ್ಪಿನ ಶಕ್ತಿ ಇದೆಯಾ? ನಿನ್ಗೆ ಯಾಕೋ ಅಷ್ಟೊಂದು ಡೌಟ್ ಇರ್ಬೇಕಾದ್ರೆ ಕೇಳು, ಪಟಾಪಟ್ ಅಂತ ಉತ್ತರ ಕೊಡ್ತಾರ ಗೊತ್ತಾ? ಟಿವಿ ಕಂಡಿಡ್ದವ್ರು ಯಾರು? ಗೆಲಿಲಿಯೋ. ರೇಡಿಯೋ ಕಂಡಿಡ್ದವ್ರು ಯಾರು? ಪಿಲಿಲಿಯೋ. ನೇಪಾಳ ಮುಖ್ಯಮಂತ್ರಿ ಯಾರು? ಗಬ್ಬರ್ ಸಿಂಗ್. ಆಫ್ರಿಕಾದ ಪ್ರಧಾನಮಂತ್ರಿ ಯಾರು? ಜಾಕಿ ಸ್ಟಾಪ್. ಏನ್ ಸರ್ ಎಲ್ಲ ಹೇಳ್ತಿರಲ್ಲ ಸರ್? ನವಗ್ರಹಗಳು 9. ಅಯ್ಯಯ್ಯೋ, ವಾರಕ್ಕೆ 7 ದಿನ. ಅಯ್ಯಯ್ಯಪ್ಪ. ತಿಂಗಳ 31 ದಿನ. ವರ್ಷಕ್ಕೆ 12 ತಿಂಗಳು. ಅಯ್ಯಯ್ಯೋ. ಇನ್ನ ಏನೇನ್ ಬೇಕು? ಅಯ್ಯಯ್ಯೋ ಎಲ್ಲ ಹೇಳ್ತಾವ್ರಲ್ಲಕ್ಕ ಇವ್ರು. ಅದು ಹೋಗ್ಲಿ, ಸಾಧು ಸರ್ ಡೇಟ್ ಆಫ್ ಬರ್ತೀನಿ. 24/3/1966. ಚಂದ್ರಪ್ರಭಾನ್ ಡೇಟ್ ಆಫ್ ಬರ್ತೀನಿ. ಅವ್ರಿಗಿನ 1 ವರ್ಷ ಕಡಿಮೆ. ಅಯ್ಯಪ್ಪ ಎಲ್ಲ ಹೇಳ್ತಾರಲ್ಲ ಇವರು ಅಲ್ವೇನೆ? ಸರ್ ನಮಸ್ತೆ, ನಾವು ನಾಸಾದಿಂದ. ಹೇಳಿ ಬ್ರದರ್. ಇದು ನಮ್ಗೆ ರಾಕೆಟ್ ಕಂಡುಹಿಡಿಯೋ ಫಾರ್ಮುಲಾ ಬೇಕಿತ್ತು. ಫಾರ್ಮುಲಾ. ಎಸ್. ದಿಸ್ ಫಾರ್ಮುಲಾ ಇಸ್ ಈಕ್ವಲ್ ಟು a plus b square is equal to ವೀಕೆಂಡ್ ಇತ್ತು ಹ್ಯಾಪಿ ಎಂಡಿಂಗ್. ವಾವ್ ಸೂಪರ್ ಸರ್, ನಾಡ್ದೆ ಉಡಾವಣೆ ಮಾಡ್ಬಿಡ್ತೀವಿ. ಓಕೆ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಕ್ಕ ಏನಕ್ಕ ನಿನ್ ಗಂಡ ನಾಸದವ್ರಿಗೆಲ್ಲ ಫಾರ್ಮರ್ ಹೇಳ್ಕೊಡ್ತಾನ? ಅಷ್ಟೇ ಯಾಕೆ, ಇಲ್ಲಿರೋರೆಲ್ರಿಗೆ ಆಕ್ಟಿಂಗ್ ಕಲ್ಸ್ಕೊಟ್ರದ್ ಯಾರು? ನನ್ ಗಂಡನೇ ಗೊತ್ತಾ? ಇಷ್ಟೇ ಯಾಕೆ, ಮೊನ್ನೆ ತಾನೇ ಅಮೆರಿಕದ ಅಧ್ಯಕ್ಷರು ಫೋನ್ ಮಾಡಿ ರಾಜಕೀಯ ಮಾಡೋದ್ ಹೆಂಗೆ ಅಂತ ಕೇಳಿದ್ರು ಗೊತ್ತಾ? ಅಯ್ಯಯ್ಯಪ್ಪ ವೆರಿ ಬ್ರಿಲಿಯಂಟ್ ಅಲ್ವೇನೆ? ಹೌದು, ಊರಲ್ಲಿರೋರೆಲ್ಲ ಬ್ರಿಲಿಯಂಟ್ ಇದ್ದಾರೆ. ನಿಂಗೆ ಯಾಕೋ ಬ್ರಿಲಿಯಂಟ್ ಆಗಕ್ಕಾಗಲ್ಲ? ನಿಂಗೆ ಯಾಕೋ ಬರ್ತಿದ್ಯಾ? ಯಾಕೋ ಬರ್ತಿದ್ಯಾ? ಓ ನೋಡ ಮಗ ತೋರ್ಸೋ. ಬಾ 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 ಬಾ. ಏನೋ ಇವ್ರು ಹಿಂಗವ್ನೆ ನೋಡಮ್ಮ. ಗಂಡಂಗ್ ಹಿಂಗೆಲ್ಲ ಹೊಡಿಬಾರ್ದು ಕಣಮ್ಮ. ಗೌರವ ಕೊಟ್ಟು ಮಾತಾಡಿಸ್ಬೇಕು. ನೋಡು ಎತ್ ಬಿಡ್ತೀನಿ ನೋಡು. ನೋಡು ಅಂತ ಇದೆಯಲ್ಲ, ಗೌರವ ಕೊಡ್ಬೇಕು. ಏನು ಅಂದ್ರೆ ಏನ್ರಿ ಅಂತ ಮಾತಾಡಿಸ್ಬೇಕು. ಅರ್ಥ ಆಯ್ತಾ? ಆಯ್ತು ಹಾ. ಸರ್, ನನ್ನ ಹಿಡ್ಕತೀರಾ? ಹೋಯ್. ಏನ್ ಮಾತಾಡ್ತಾ ಇದೆಯಮ್ಮ ನೀನು? ಅಂದ್ರೆ ಪಿ ಆಗಿ ಹಿಡ್ಕತೀರಾ ಅಂದೆ. ಅಯ್ಯೋ ಪಿಯಾಗಿ ಅಲ್ಲ, ಬೇಕಾದ್ರೆ ಹಂಗೆ ಬೇಕಾದ್ರೆ ನೋಡ್ಬೋದು. ಏನಂತೇನ? ಅಯ್ಯೋ ಕಿತ್ತೋಗಳೆ, ನೀನೇನೇ ಅನ್ಕೊಂಡಿದ್ಯಾ? ನಾನ್ ಇದ್ದಾಗ್ಲೇ ಪಕ್ಕದಲ್ಲಿ ನನ್ ಗಂಡನ್ ಕಣ್ಣಾಗ್ತಿಲ್ಲ, ಇನ್ನೆಂತ ಡಬಲ್ ಕಣ್ಣಿರ್ಬೇಕು ಇವಳು. ಇನ್ನೊಂಚೂರು ನೋಡಿ, ಯಾಕೆ ನನ್ಗೆ ಹೊಡಿತಾಳ ಅವಳು? ಫಸ್ಟ್ ನೀನ್ ಹೊಡಿಯೋ ಗೂಬೆ ನನ್ ಮಗನೇ. ನನ್ಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಹೋಗ್ಬರ್ತೀನಿ. ಹುಷಾರು. ಅಯ್ಯಲೇ ಇದೇನೆ, ಹುಷಾರಾಗಿ ಹೋಗ್ಬಿಡು ಅಂತ ಇಲ್ಲೇ ಇದ್ಯಾ? ಎದುರುಗಡೆ ಬಾರೆ. ನೀವ್ ನಂಬಿಕೆನ ಸುಮ್ನೆ ಹೋಗ್ರಿ. ಅಕ್ಕ ಸ್ವಲ್ಪ ಸಕ್ಕರೆ ಇದ್ರೆ ಕೊಡ್ತೀಯಾ? ಅಯ್ಯೋ 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 ಅಯ್ಯಯ್ಯೋ ಯಜಮಾನ್ರೆ, ರೀ ಏನ್ರಿ ಆಯ್ತು ನಿಮ್ಗೆ? ನನ್ನ ಪಿ ಆಗಿ ಹಿಡ್ಕತೀರ ಅಂತ ಹೇಳಿದ್ರಲ್ರಿ, ಈಗ ನೀವೇ ಸೆಡ್ಕೊ ಹೋಗಿದ್ದೀರಲ್ರಿ. ಅಕ್ಕ ನಿನ್ ದುಃಖ ಗೊತ್ತಾಗ್ತಿದೆ, ಒಂದ್ ನಿಮಿಷ ಅಕ್ಕ. ರೀ ನಿಮ್ಮನ್ ಬಿಟ್ ನಾನ್ ಹೆಂಗ್ ಬದುಕ್ಲಿ? ನಾನು ಇರಲ್ಲ ರೀ, ಸತ್ತೋಗ್ಬಿಡ್ತೀನಿ. ಅಯ್ಯೋ ಕಿತ್ತೋದಾಳೆ. ನಾನು ಆಗ್ಲಿಲ್ಲ ನೋಡ್ತಾನೆ ಇದ್ದೀನಿ, ನನ್ಗೆ ಕಾಂಪಿಟೇಷನ್ ಕೊಡ್ತೀಯಾ? ಇಲ್ಲಿ ಬಿದ್ರ ನಿನ್ ಗಂಡನ ನನ್ ಗಂಡನ? ಏನ್ ನಾಟಕ ಆಡ್ತಿದ್ಯಾ? ಇನ್ನೊಂದ್ಸತಿ ಏನಾರ ಕಿರ್ಚಿ ಸೌಂಡ್ ಕೇಳಿ ಹೆಂಗೆ ಸಾಯಿಸ್ಬಿಡ್ತೀನಿ ಇಲ್ಲೇ. ರೀ ನೀವೀಗ ಎದ್ದೇಳ್ತೀರಾ? ನಾನು ಅಯ್ಯೋ ಬೇವರ್ ಸಿಕ್ಕಿದ್ದಾಳೆ. ನಾನು ನೋಡ್ತಾನೆ ಇದ್ದೀನಿ, ಇವತ್ತಿನ ನೋಡ್ಸಲ್ಲ ಕಣೆ. I am Reshma, doctor, MABS. Oh, sorry, MBBS. Is the problem? ಡಾಕ್ಟ್ರೇ, ನನ್ ಗಂಡ ಮೆಟ್ಟ ಹರಿತವೆ. ಅವಳ ಗಂಡ
ಅಯ್ಯೋ ನಿನ್ ಮಕ್ಕ ಮುಚ್ಚ ಏನ್ ನನ್ ಗಂಡನ ಎದೆ ಆಟದ ಮೈದಾನ ಮಾಡ್ಕೊಂಡಿದ್ಯಾ ಏನಾಗತ್ ನೋಡು ಅದೇ ಚಿಂತಾತ ಬರ್ಸ್ತಾ ಕೂತಾಳೆ ಏನಾಗತ್ ಫಸ್ಟ್ ನೋಡ್ ಹೇಳು. ಶಟ್ ಅಪ್, ಮೈಂಡ್ ಅವರ್ ಲ್ಯಾಂಗ್ವೇಜ್. ಚಕ್ಲಿ ನಿಂಬೆಟ್ ನೋಡ್ತೀನಿ ಒಂದ್ ನಿಮಿಷ. ಓ ಮೈ ಗಾಡ್, ಏನಾಗಿದೆ ಡಾಕ್ಟ್ರೆ? ನಿನ್ ಗಂಡನ್ಗೆ ಮೊದ್ಲಿಗೆ ಹೋಗ್ಬಿಟ್ಟೈತೆ. ಮೊದ್ಲಿಗೆ ಅಷ್ಟೇ ತಾನೇ, ಕೊನೆಗೆ ಏನಾಗಿಲ್ಲ ಅಲ್ವಾ? ಕೊನೆಗೂ ಮೊದ್ಲು ಹೋಗ್ಬಿಟ್ಟೈತೆ. ಮೊದ್ಲೇ ಹೋಯ್ತಾ? ಅದೇ ಆಮೇಲೆ ಏನಾಗಿದೆ ಡಾಕ್ಟ್ರೆ? ಮೊದಲು ಹೋಗ್ಬಿಟ್ಟೈತೆ. ಚಿತ್ರಗಳೇ ಮೊದಲು ಅಲ್ಲ, ಅದು ಮೆದುಳು. ನಿನ್ಗೆಲ್ಲ ಹೊಡಿಬೇಕಾಗಿರೋದು ನಿನ್ನತ್ರ ಡಾಕ್ಟರ್ ಮಾಡ್ಕೊಂಡ್ ಕರ್ಕೊಂಡ್ ಸ್ಟೇಜ್ ಬಿಟ್ಟವ್ರು ನೋಡು, ಅವ್ರಿಗೆ ಹೊಡಿಬೇಕು ಮೊದ್ಲು. ಇವಾಗ ಇವ್ರಿಗೆ ನೆನಪಿನ ಶಕ್ತಿ ಹೋಗಿದೆ. ಫಸ್ಟ್ ತರ ಅವ್ರು ಮಾತಾಡಕ್ ನಿಮಿಷ ಮೇಡಮ್, ನನಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಮೆದ್ಲು ಹೋಗ್ಬಿಟ್ಟದೆ, ನೆನ್ಪಿನ ಶಕ್ತಿ ಕಳ್ಕೊಂಡ್ಬಿಟ್ಟಿದೀನಿ. ಹಳೇದ್ ಯಾವ್ದು ನೆನ್ಪಿಲ್ಲ ಮೇಡಮ್, ಅದೇ ಇವಳು ಹೇಳಕ್ ಬಂದಿದ್ದೆ. ಯಾಕಂದ್ರೆ ಇದೇ ಸ್ಕಿಟ್ಗೆ ಜೀವಾಳ ಮೇಡಮ್, ಇದೇ ಅರ್ಥ ಆಗಿಲ್ಲ ಅಂದ್ರೆ ಕಾರ್ಡ್ ಅಂತ ಮನೆ ತುಂಬಾ ಓಡಾಡ್ತಿದ್ರೆ ಇವತ್ ಗೊಬ್ರಗಾಲ ತರ ಬಿದ್ದಿದ್ದೀರಲ್ಲ, ಎದ್ದೇಳ್ರಿ ರೀ, ಎದ್ದೇಳ್ರಿ. ಎದ್ರು ಬಚ್ಚವ್ರೆ. ನೆನಪಿನ ಶಕ್ತಿ ಹೋಗಿವೆ ಅಂತಿದ್ರು, ಚೆಕ್ ಮಾಡ್ಬಿಡ ರೀ. ಭಾರತಕ್ಕೆ 7 ಸತಿ ದಂಡ ಯಾತ್ರೆ ಮಾಡಿದ್ನಲ್ಲ, ಯಾರು ಹೇಳಿ? ನಿಮ್ಮಪ್ಪ. ಅಪ್ಪ ತಿರ್ಬೋಕೆ ಯಾರಾದ್ರೂ ದಂಡ ಎತ್ಕೊಂಡ್ ಬರ್ಲಿ. ನೀನ್ಯಾರು? ನಾನು ಯಾರ? ನಾನ್ರಿ ಲಲ್ಲಿ. ನೀನ್ ಲಲ್ಲಿ, ನಾನ್ ನರಸಿಂಹರಾಜು, ನಮ್ಮಿಬ್ರದ್ದು ಬಳ್ಳಾಪುರ ಅಲ್ವಾ? ಟ್ಯಾಕ್ಟ್ ಬಿಟ್ಟಂದ್ರೆ ಯಾರು ನೀನು? ನಿನಗ್ ಗೊತ್ತಿಲ್ಲ, ಹೋಗು. ರೀ ಹಂಗ ಅನ್ಬೇಡ್ರಿ, ನಿಜವಾಗ್ಲೂ ನಾನೇ ನಿಮ್ ಹೆಂಡತಿ. ಬೇಕಾದ್ರೆ ನೋಡಿ, 2 ವರ್ಷದಿಂದ ಮದ್ವೆ ಆಗಿ ಸಂಸಾರ ಬೇರೆ ಮಾಡಿದ್ದೀರಾ. ನಾನು ಇದುವರೆಗೂ ಯಾರಿಗೂ ತಾಳಿ ಕಟ್ಟಿಲ್ಲ, ಸಂಸಾರ ಏನೋ ಮಾಡಿರ್ಬೋದೇನಪ್ಪ. ಚಿಕ್ಕದ್ ನನ್ ಮಗನೆ, ನಿನ್ಗೆ ಹಿಂಗಳಿ ರಸಕ್ಲಲ್ಲ ಸಾಕ್ಷಿ ತಾನೆ. ಒಂದೇ ತರ ಈ ಪ್ರಪಂಚದಲ್ಲಿ 7 ಜನ ಇರ್ತಾರೆ, ಹಂಗಂದ್ಬಿಟ್ಟು 7 ಜನ ಗಂಡ ಅಂದ್ರೆ ನಿನಗೆ 7 ಜನ ಗಂಡ. ಅವಳೆ ಗಂಡ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕಣಕ್ಕೆ. ಅಯ್ಯೋ ಇದ್ರು ನನ್ ಮಗನೇ, ನಿಂಗ್ ಒಂದ್ಸತಿ ಅರ್ಥ ಆಯ್ತಿಲ್ವಾ? ನೀನು ನನ್ ಗಂಡ, ನಾನೇ ನಿನ್ನ ಹೆಂಡತಿ. ಬಿಸ್ನೀರ್ ತರೋರ್ಗು ಬಾಯಿ ಮುಚ್ಕೊಂಡ್ ಕೂತ್ಕೋ. ಹೋಗೆ, ಬಿಸಿನೀರ್ ಬಂದ್ಮೇಲೆ ಸರೋದ್ ಬಿಡಪ್ಪ. ನಾನು ಮನೆಗೆ ಹೋಗದೆ ಮರ್ತ್ಬಿಟ್ಟಿದ್ದೀನಿ. ಯಾಕ್ರು ಹೊಡಿತಿದ್ರ ನನಗೆ? ಹೊಡಿತಾ ಇದ್ದೀರಾ? ನನ್ನ ಮನೇಲಿ ಇನ್ನೊಬ್ಬನ್ ನೋಡ್ಕೊಂಡು ನಾನು ಸಹಿಸ್ಕೊಂಡಿರ್ಬೇಕೇನೋ? ಇನ್ನೊಬ್ನು ಯಾರು? ನೀನೇ ಕಣ. ಇವಳೆ ಬರಲಿ. ನನ್ ಗಂಡ ಅವರು, ನೀವಲ್ಲ. ಅಮ್ಮ ನೀನೇನ್ ಸಾಮಾನುಗಳು ಅಲ್ಲ ಕಣೆ. ಕಟ್ಕೊಂಡಿರೋ ಗಂಡನ ಮುಂದೆನೆ ಅವ್ನಿಗೆ ಯಾಕೆ ಹೊಡಿತದೆ ಅಂತೇನೆ? ಏನಾರು ಕೊಡಿದ್ರಿ? ನಾನೊಬ್ಬ ಈ ಮನೇಲಿ ಇದೀನಿ, ಗಂಡ್ಸು. ತೋರ್ಸ ನಿನ್ ಗಂಡ. ಅಚ್ಚೋ ತಳ್ಳೆ ಬಿಟ್ಟಲ್ಲ ಕಡೆ. ಗಂಡ ಹಾಕ್ತಾರೆ. ಗಂಡ ಹೊಡೆದ್ರೆ ನನ್ನ ಹತ್ರ ಬರ್ದಂಗೆ ಅವನ್ ತಗೋಗ್ತೀಯ? ಏನ್ ಹೋಗ್ಬಿಟ್ಟು ತೆಕ್ಕೆ ಹಾಕಬಿಟ್ಟಿದ್ಯಾ? ಎಷ್ಟು ತಿಂಗಳಿಂದ ನಡೀತಾ ಇದೆ ಇದು? ಇದೊಂದು 2 ತಿಂಗಳಿಂದ ನಡೀತಾ ಇದೆ. ಇನ್ನೊಂದು 2 ತಿಂಗಳು ಎಕ್ಸ್ಟೆಂಡ್ ಆಗಿದೆ. ಏನ್ ಎಕ್ಸ್ಟೆಂಡ್ ಆಗಿದೆ? ಗಿಚ್ಚುಗಿಲಿಗಿಲಿ. ಏನಾಯ್ತೆ? ನಮ್ದೊಂದು ರೌಂಡ್ ಆಯ್ತು, ನೀವು ಶುರು ಮಾಡ್ಕೊಳ್ಳಿ. ಏನ್ರಿ ಮಕ್ಳು ತರ ಆಟ ಆಡ್ತಾ ನಿಂತಿದ್ದೀರಾ ಇಲ್ಲಿ? ಬನ್ನಿ. ನೋಡತ್ತೆ ಅತ್ತೆ. ಬಾ ಅತ್ತೆ, ಮಗಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ವಾ? ಈ ಗೆರೆನ್ ದಾಟಿ ನಾವು ಬರುದಿಲ್ಲ, ನೀನು ಬರಂಗಿಲ್ಲ. ಮಾತಾಗಿರ್ಬೇಕು ಅಲ್ವೇನ್ರಿ?
ಗೆರೆ ಎಲ್ಲ ಒರೆಸಿದೆ ಗೆರೆ ಎಲ್ಲ ಒರೆಸಿದೆ ನಿಮ್ಗೆ ಏನೇ ಕೈ ಪರ ಪುರುಷನ ಕೈ ಹಿಡ್ಕೊಂಡು ಅಯ್ಯೋ ಅಯ್ಯೋ ಬಾಬಾ ಅಯ್ಯೋ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಗಂಡ ಹೆಂಡತಿ ಯಾಕೆ ಇಷ್ಟೊಂದು ಜಗಳ ಮಾಡ್ತಿದ್ರಿ ನೀವು ಬೆಳಿಗ್ಗೆ ಅಪ್ಪಂಗ್ ಗುಟ್ಟಂಗ್ ಕರೆಕ್ಟ್ ಆಗಿ ಹೇಳ್ದೆ ಮಾವ ಮಾವ ನೀನೇ ಕಣ ಮಾವ ನೋಡ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬರ್ತವೆ ಮತ್ತ ಅದಕ್ಕೆ ಯಾಕೆ ಹೋಗಿ ಸಂಸಾರ ಮಾಡ್ಕೋಗಿ ನಾಕೆಟ್ ಹಾಕೋನಿಗೆ ನಾನು ನಿನ್ನ ಹೆಂಡತಿ ಅವಳು ಪಕ್ಕದ ಮನೆಳು ನಿಂಗೆ ಹೇಳ್ತಿರೋದು ಅರ್ಥ ಆಯ್ತಿಲ್ಲ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೊತಾ ಇದ್ರಿ ನೀವು ಇವಳೇ ನನ್ನ ಹೆಂಡತಿ ನಾನು ನಿನ್ನ ಹೆಂಡತಿ ನೀನೇ ನನ್ ಗಂಡ ಸಾಕ್ಷಿ ತಾನೆ ಬಾ ನಿನ್ ಒಳಗಡೆನೆ ಸಾಕ್ಷಿ ತೋರಿಸ್ತೀನಿ ಬಾ ಸಾಕ್ಷಿ ಗೊತ್ತಿಲ್ಲ ನಾನು ಒಪ್ಕೊಳ್ದಿಲ್ಲ ಸರ್ ಸಾಕ್ಷಿ ನೋಡ್ಕೊಂಡೆ ಬರ್ತೀನಿ ನಡಿ ಚಟ್ನಿ ಮಿಟ್ಟಿ ನೈಟಿ ಚಟ್ನಿ ಮಿಟ್ಟಿ ನೈಟಿ ಚಟ್ನಿ ಮಿಟ್ಟಿ ನೈಟಿ 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 ಚಟ್ನಿ ಮಿಟ್ಟಿ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ಅಲ್ಲ ಸರ್ ಪಿಂಡಿ ಪಿಂಡಿ ಏನ್ ಹೆಸರು ವಿನೋದ್ ಅಂತ ಸರ್ ಯಾವೂರು ಗೊಬ್ಬರಗಲ್ಲ ಸರ್ ಏನ್ ತಂದಿದ್ಯಾ ಗೆಡಿಸ್ತಂದಿನ್ ಸರ್ ತಿನ್ನೇನ್ರಿ ಬಟ್ಟೆ ತಂದಿನ್ ಕಣ್ರಿ ತಮಾಷೆ ತಮಾಷೆ ಕಾಮಿಡಿ ಕಾಮಿಡಿ ಸರ್ ನೋಡಿ ಸರ್ ನೈಟಿ ಬಂದಿದೆ ಹೆಂಗಿದೆ ಅಂತ ನೋಡಿ ಸರ್ ಯಾವೂರು ಒಬ್ರಿಗಲ್ಲ ಏನ್ ಹೆಸರು ವಿನೋದ ಏನ್ ತಂದಿದ್ಯಾ ಗೆಡಿಸ್ತಂದೇವನೇ ಇಬ್ರು ನೆಡಣ ಪತ್ತಿಯ ತಮಾಷೆ 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 ಅಂತ ತಮಾಷೆ ನೈಟಿ ತೋರ್ಸು ಅಂತ ಹೇಳ್ಬಿಡ್ತೀರ ನನಗ್ 1.5 ಕೊಟ್ರಾದ್ರೆ ಕಂಫರ್ಟ್ ಮಕ್ಳ ಬರೀ ಎಣ್ಣೆ ಬಗ್ಗೆನೆ ಮಾತಾಡ್ತಿರಲ್ರು ಸರ್ ನಿಮ್ಗೆ ಅಭ್ಯಾಸನೇ ಇಲ್ವಾ ಒಂದು ಚೂರಿಲ್ಲ ಇಲ್ಲೇ ಅವ್ರಿಗೂ ಗಮ್ಮ ಅಂತ ವಾಸನೆ ಬರ್ತಾ ಏ, ಇದ್ದೆ ನಿಮ್ಮ ಅಪ್ಪ ಹನುಮಂತರಾಯಪ್ಪ ಕೊಟ್ಟ ದುಡ್ಡ ನನ್ಗೆ ನಿಮ್ಮ ಅಪ್ಪ ಕೊಟ್ಟಿದ್ದಲ್ಲ ಕಾಸ ಆಯ್ತು ತೋರ್ಸಿ ಹಾ ನೋಡು ನೈಟಿ ಹಾಕೊಂಡ್ ತೋರ್ಸಿ ಹಾ ಗೊತ್ತಾಗಬೇಕಲ್ಲ ಮೋಸ ಗೀಸ ಮಾಡ್ಬಿಟ್ರೆ ಏ ನಾವು ಮೋಸ ರೇ ನೈಟಿ ನಾನಂತವನಲ್ಲ ನಾನಂತವನೇನು ಏ ಅಪ್ಪ ನಂಗೆ ನೈಟಿ ಬೇಡ ಏನ್ ಬೇಡ ಹೋಗ ಉಲ್ಟಾ ಬನ್ನಿ ಇನ್ನೊಂದ್ಸರಿ 10 ರೂಪಾಯಿ ಒಂದು 10 ರೂಪಾಯಿ ಒಂದು 10 ರೂಪಾಯಿ ಓ ಯಾವಾಗಿಂದ ಮಾಡ್ತದೆ ಬಿಸ್ನೆಸ್ ಸರ್ ಇಲ್ಲಿ ನೋಡಿ ವಿನೋದ್ ಗೊಬ್ಬರಗಾಲ ದುರ್ಮಾರಣ ಅಂತ ಕಿತ್ತೋದ್ ನನ್ ಮಗನೇ ಹೋಗ ಆ ಕಡೆ ಮೊದ್ಲೇ ಮರಿತೀರ ಯಾಕೆ ಹಿಂಗ್ ಬಂದ್ ಕೂತಿದ್ದೀರ ನಡ್ರಿ ಎದ್ದು ಒಳಗೆ ಎದ್ದು ಅಳಿಕೆ ಅಂತ ಈ ಭಿಕ್ಷುಕರೆಲ್ಲ ಮನೆ ಒಳಗಡೆ ಬಂದ್ಬಿಡ್ತಾರೆ ಡೈರೆಕ್ಟ್ ಆಗಿ ಏನ್ ಬಂದಿದೆ ಗಡ್ರಾಕಾದ್ರೆ ಡೈರೆಕ್ಟ್ ಆಗಿ ಮನೆ ಒಳಗೆ ಬಂದು ನನ್ನ ಮೇಲೆ ಕೈ ಹೊಡಿತಾವ್ನೆ ಏನಾಯ್ತಮ್ಮ ಹೋಗಿ ಹೋಗು ಯಾಕೆ ಸರ್ ಹಿಂಗ್ ಆಡ್ತಿದ್ರಿ ಯಾಕೆ ಹಿಂಗ್ ಮಾಡ್ತಾ ಇದ್ರಿ ನೀವು ನಾನ್ಯಾರು ಯಾರಿಗೊತ್ತು ಲ್ಯಾಗ್ ಮಂಜ ಇತಿ ಗರ್ಭ ಸಂಜಾತ ಇಡೀ ಭೂಮಂಡಲ ತಳವಿತಳ ಬ್ರಹ್ಮಾಂಡವನ್ನು ಮೆಟ್ಟಿ ನಿಂತ ಮಾಸೂರ ಗಚ್ಚಿಕ್ ನನ್ನ ಮಗ ನಾ ಹುಟ್ಟಿಸಿದ ನನ್ನ ಮಗ ನನಗೆ ಎದುರು ಮಾತಾಡ್ತಾನೆ ಹೇಳು ಒಂದೇ ಒಂದ್ಸರಿ ಬಿಗ್ ಬಾಸ್ ಅಂತ ಹೇಳು ಗಿಚ್ಚುಗಿಲಿಗಿಲಿ 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 ಗಿಚ್ಚಿಗಿಲಿಗಿಲಿ 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 ಎಲ್ಲಿರುವುದು ನಿನ್ನ ಗಿಚ್ಚಿಗಿಲಿಗಿಲಿ ಎಲ್ಲಲ್ಲಿ ಇರುವುದು ಅಲ್ಲಿರುವುದೇ ಗಿಚ್ಚಿಗಿಲಿಗಿಲಿ ಅಲ್ಲಿ ಇರುವುದು ಇಲ್ಲಿರುವುದೇ ಗಿಚ್ಚಿಗಿಲಿಗಿಲಿ ಇಲ್ಲಿ ಇರುವುದು ನನ್ನಲ್ಲಿ ನಿನ್ನಲ್ಲಿ ಇರುವುದು ನಿನ್ನಲ್ಲಿ ನನ್ನಲ್ಲಿ ಇರುವುದು ನಿನ್ನಲ್ಲಿ ಇದ್ದರೂ ಇರಬಹುದು 10,000 ಪರ್ಫಾರ್ಮೆನ್ಸ್ ಅಲ್ವೇ ಇದ್ದರೂ ಇರಬಹುದು ನಿನ್ನ ಡಾಕ್ಟರ್ ಕರ್ಕಮ್ಮ ಬೇಗ ಏನಂದ್ರು ಡಾಕ್ಟ್ರು ಡಾಕ್ಟರ್ ಹೇಳಿದ್ರು ಇವ್ನಿಗೆ ಎಲ್ಲಿಗೆ ಇಟ್ಬಿದ್ಯೋ ಅದಕ್ಕೆ ಇನ್ನೊಂದ್ಸತಿ ಹೊಡೆದ್ರೆ ಸರಿ ಆಗ್ತಾರಂತ ತಗೋ ಹೊಡಿ ಮೊದ್ಲು ಹೊಡಿ
ಎಲ್ಲಿರುವುದು ಗಿಚ್ಚಿ ಗಿಲಿಗಿಲಿ ಸರಿ ಹೋದ ಸರ್ ಇವಾಗ ನೀವ್ ಯಾರು ನಿಮ್ದ ನಮ್ದ ಅಯ್ಯೋ ನಕ್ರ MRP TRP ಯಾರು ನೀವು ಕಾಲಕೇಯ ಅಯ್ಯೋ ನಿನ್ ಮಕಾನ ಹೆಣ್ಣು ಬಾಳೆಹಣ್ಣು ಇದ್ದಂಗೆ ಸಿಪ್ಪೆ ಸುಲಿದ ಮೇಲೆ ಹಣ್ಣು ತಿನ್ಬೇಕು. ಏನ್ ಎಂತ ಸಂಸಾರ ಆಹಾ ಇದಲ್ಲ ಇಂಥ ಸಂಸಾರನ ಕರೆಕ್ಟ್ ಆಗಿ ನೋಡಿ ಅಳೆದು ತೂಗಿ ಏನ್ ಪ್ಲಸ್ ಆಗ್ಬೋದು ಅಂತ ಹೇಳಕ್ಕೋಸ್ಕರ ನಮ್ಮ ಚಿಕ್ಕಣ್ಣನ ಕರೆಸಿದ್ವಿ ಇವತ್ತು. ಚಿಕ್ಕು ಏನ್ ಅನ್ನಿಸ್ತು ಈ ಒಂದು ಸಂಸಾರ ನೋಡಿ? ಆಕ್ಚುಲಿ ಹಿಂಗ ಅಕ್ಕಪಕ್ಕ ಮನೇಲಿದ್ದ ಮೆಮೊರಿ ಲಾಸ್ ಆದ್ರೆ ಖುಷಿ ಆಗುತ್ತೆ. ಪಕ್ಕದ ಮನೆಯವ್ರ ಹೆಂಡತಿ ಚೆನ್ನಾಗಿದ್ರೆ ತಪ್ಪು ತಿಳ್ಕೊಳಂಗಿಲ್ಲ ಅಲ್ಲ, ಮೆಮೊರಿ ಲಾಸ್ ಹೋಗ್ಲಿ ಬಿಡ್ರಿ ಅಂತ ಅನ್ಬೋದು. ಆಹಾ ಎಂತ ಐಡಿಯಾ ಅಲ್ಲ, ಒಂದ್ ಮೆಮೊರಿ ಲಾಸ್ ಹಿಂದೆ ಈ ತರದೆಲ್ಲ ಒಂದ್ ಐಡಿಯಾ ಮಾಡ್ಬೋದಾ? ಅಲ್ಲ, ಪಕ್ಕದ ಮನೇಲಿ ಚೆನ್ನಾಗಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಕಷ್ಟ. ನಿಮ್ ಮನೇಲಿ ಚೆನ್ನಾಗಿದ್ರೆ ಪಕ್ಕದ ಮನೆಯವ್ರಿಗೆ ಮೆಮೊರಿ ಲಾಸ್ ಅದು ಒಂದೊಂದ್ ದಿನಕ್ಕೆ ಒಂದೊಂದ್ ತರ ಈಗ ನೆನ್ಪಂತು ಅಂತ, ನೆಕ್ಸ್ಟ್ ಅಲ್ಲಿ ನೆನ್ಪು ಹೊಟ್ಟೋಯ್ತು ಅಂತ, ಹಂಗೇನಾದ್ರೂ ಮೇಂಟೈನ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಒಂದು ಇಲ್ಲ ಬಿಡ್ರಿ, ಇನ್ನೆಲ್ಲಿ ಸುಮ್ನೆ ಅದೆಲ್ಲ ಕನ್ಸಿನ ಮಾತು. ನಮ್ದು ಮಂಜಣ್ಣಂದೆಲ್ಲ ಅದೇ ಕತೆ ಆಗ್ಬಿಟ್ಟೈತಿ. ಚಂದ್ರಪ್ರಭು ಅವ್ರಿಗೆ ಹೇಳಂಗಿಲ್ಲ, ಅವ್ರದ್ದು ಮಂದನೆಲ್ಲ ಲಾಸು ಅಂತ. ಹೌದು, 100%. ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಎಲ್ಲ ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸಾಧು ಮಹಾರಾಜ್ ಏನ್ ಹೇಳ್ತೀರಿ? ನಾನು ಏನು ಹೇಳೋದಿಲ್ಲ. ಯಾಕೆಂದ್ರೆ ಮಂಜುನೇ ಹೇಳ್ಬಿಟ್ರು ಏನಂತ, ವಾರದ ಎಂಡಲ್ಲಿ ಹ್ಯಾಪಿ ಎಂಡಿಂಗ್ ಅಂತ. ಅದು ಆ ಡೈಲಾಗ್ ಇನ್ನೊಂದ್ಸಲ ಹೇಳು ಮಂಜು. A+B² ವೀಕೆಂಡ್ ಹ್ಯಾಪಿ ಎಂಡಿಂಗ್. ಅದೇ ಇನ್ನೊಂದ್ಸಲ ಹೇಳು ಮಂಜು. ಅವ್ನು ಏನ್ ಹೇಳ್ದ ಅವನಿಗೆ ಗೊತ್ತಿರಲ್ಲ. ಹೇಳಿ ಪರವಾಗಿಲ್ಲ. ನಮ್ದು ಅದು ಸಿನಿಮಾದಲ್ಲೇ ಡೈಲಾಗ್ ಇದೆ, ಅದೇ ಹೇಳಿ. ಮಾಸ್ಟರ್ ಪೀಸ್ ಕೇಳ್ತಾರೆ ಅವ್ರು ಎದುರುಗಡೆ ಕೂತ್ಕೊಂಡು, ನೀವು ಬ್ರೂಸ್ಲಿ ನೀವು ಯಾರನ್ನಾದ್ರೂ ಲವ್ ಮಾಡಿದ್ರೆ ಹೇಳ್ರಿ, ನಿಮ್ ಹುಡುಗಿನ ಮದುವೆ ಮಾಡ್ಸೋಣ ಅಂತ. ನಾವ್ ಮನ್ಸೊಳಗೆ ಯಾರನ್ನೂ ಬಿಟ್ಕೊಂಡಿಲ್ಲ, ಬರೀ ಮಸಾಜೆ. ಅದರದ್ದು ಎಂಡೆ ಇನ್ನೂ ಅದ್ಭುತವಾಗಿ ಈ ಒಂದು ಸ್ಕಿಟ್ಟಿನ ಬಗ್ಗೆ ಇಂಚಿಂಚು ಹೇಳಕ್ಕೆ ರೆಡಿಯಾಗಿ ಕೂತಿರತ್ತೆ ನಮ್ಮ ಶ್ರುತಿ ಮೇಡಮ್ನ ಕೇಳ. ಎಸ್. ಸೊ ರೇಷ್ಮಾ, ಏನ್ ಕತೆ ಇದು? ಮಂಜಣ್ಣನ್ಗೆ ತುಂಬಾ ಚುರುಕಾಗಿರುತ್ತೆ ಮೆಡಲು. ಆಮೇಲಿಂದ ಆಕ್ಸಿಡೆಂಟ್ ಆದ್ಮೇಲೆ ಅವ್ರಿಗೆಲ್ಲ ಲಾಸ್ ಆಗ್ಬಿಡುತ್ತೆ. ಅವ್ರಿಗೆ ಮೆಡಲ್ಗೆ ಏಟ್ ಬೀಳುತ್ತದೆ. ಮೆಡಲ್ ಎಲ್ಲಿಗೆ ಏಟ್ ಬೀಳೋದು ಹೇಳಪ್ಪ? ಮಿದುಳು. ಈಗ ಏನ್ ಓದಿ ಡಾಕ್ಟರ್ ಆಗಿರೋದು ನೀವು? MABS. MA ಓದಿ ಡಾಕ್ಟರ್ ಆಗಿರೋದಕ್ಕೆ. MA ಎತ್ತು ಅಸಕರ ಕೋಣ. ಏನು ಓದಿರಿ? MABS. MBBS. ಎಷ್ಟು ವರ್ಷ ಓದಿದ್ರಮ್ಮ? 6ನೇ ಕ್ಲಾಸ್. ಎಂತ ಒಳ್ಳೆ ಡಾಕ್ಟರ್ ಹಿಂದೆ ಮೆತ್ತಲ್ಲ, ಏನು ಎದೊಳಲ್ಲ ಅವ್ನಿಗೆ. ಅಲ್ಲಮ್ಮ, MABS ನ 6 ವರ್ಷ ಓದಿದ್ದೀರಾ? ಯಾವ ಯೂನಿವರ್ಸಿಟಿಲಿ ನಿಮ್ನ ಡಾಕ್ಟರೇಟ್ ಕೊಟ್ರು? ಚಂದ್ರಪಟ್ಟಣ. ಈ ಚಂದ್ರಪಟ್ಟಣದಲ್ಲಿ ತಗೊಂಡ ಚನ್ನರಾಯಪಟ್ಟಣ ಮಿಡ್ಲಿ ಸ್ಕೂಲ್ 6ನೇ ಕ್ಲಾಸ್. ಜ್ವರ ಬಂದ್ರೆ ಯಾವ ಮಾತ್ರೆ ಕೊಡ್ತಾರೆ ಡಾಕ್ಟರ್? ಅದು ವೈಟ್ ಇರುತ್ತೆ, ಚಿಕ್ಕದು. ನ್ಯಾಫ್ತಲಿನ್ ಬಾಲ್. ಜಿರ್ಲೆ ಉಂಡೆ ತರ ಇರುತ್ತಲ್ಲ ಅದು? ಇಲ್ಲ, ಉದ್ದ ಇರುತ್ತೆ, ವೈಟ್ ಇರುತ್ತೆ. ಮ್ಯಾಗಿ ಅಲ್ಲ, ಮತ್ತೆ ಉದ್ದ ಇರುತ್ತೆ ವೈಟ್. ನೀವ್ ಹೇಳಿ. ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಇನ್ನೊಂದು ಕೇಳ್ಬಿಡಿ, ತಲೆನೋವು ಬಂದ್ರೆ ಏನ್ ತಗೊಂತೀರಿ? ಡೋಲೋ 650. ನೀವೇ ಹೇಳ್ಕೊಟ್ರದು ಅದೆಲ್ಲ. ಹೊಟ್ಟೆ ನೋವು ಬಂದ್ರೆ ಏನ್ ತಗೊಂತೀರಿ? ಹೊಟ್ಟೆ ನೋವು ಬಂದ್ರೆ ಶರ್ಬತ್ ಕುಡಿಯೋದು. ಶರ್ಬತ್ತು? ಏನ್ ಶರ್ಬತ್ತು? ಈಗ ಮರು ಬಂದ್ರೆ ಏನ್ ತಗೊಳ್ಳೋದಮ್ಮ? ಅಯ್ಯೋ, ಇದ್ ಕೊಡ್ತಾರೆ, ವಿಕ್ಸು. ಈಕ್ಸ್ ಕೊಡ್ತಾರಂತೆ. ಈಕ್ಸುನ ಹಚ್ಕೊಂಡ್ರಿ ತೈತಕ್ಕೆ ಹೋಗ್ಬಿಡ್ತದಂತ. ಮೈಕೈ ನೋವು ಇದ್ರೆ ಬಿಸಿ ಸ್ನಾನ ಮಾಡ್ಬೇಕು. ರೀ, ಯಾವ ಡಾಕ್ಟರ್ ಹೇಳ್ತೀರಿ ಹಂಗಂತ? ನಾನು ಹೇಳ್ತೀನಿ, 6ನೇ ಕ್ಲಾಸ್. ಮುಗಿದೋಯ್ತು, ನಿಮ್ ಪ್ರಶ್ನೆ ಉತ್ತರ ಬಂದಾಯ್ತು. ಹೌದು. ಯಾಕೆ ನೀವ್ ಈ ತರ ಮಾಡ್ಬಿಟ್ರಿ? ನಂದೇ ಸ್ವಲ್ಪ ಮೆಮೊರಿ ಲಾಸ್ ಆಗಿತ್ತು. ಇದು ಬ್ಯಾಗ್ ಇಲ್ಲಿದೆ. ಆಯ್ತು ಬಿಡಿ ಡಾಕ್ಟ್ರೆ, ನೀವು ಕುತ್ತಿಗೆಲ್ಲ ಹಾಕೊಂಡಿದ್ದೀರಲ್ಲ ಡಾಕ್ಟ್ರೆ, ಅದಕ್ಕೆ ಹೆಸರೇನ್ ಡಾಕ್ಟ್ರೆ? ಇದು ಚೆಕ್ ಮಾಡೋದು. ಗೊಬ್ಬರ
ನೀನೇ ಹೇಳ್ಕೊಡು ಗೊಬ್ರ, ನೀನೆಲ್ಲ ಒಂದ್ ಸ್ವಲ್ಪ ಮೆಂಟರ್ ಅಲ್ವಾ ನೀನು? ಒಬ್ಬ ಡಾಕ್ಟರ್ ಅಲ್ಲಿ check ಮಾಡಕ್ಕೆ- ಅವನಿಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಾ? ಹೇಳು, ಹೇಳು, ಹೇಳು. ನಾನ್ ಮೆಂಟ್ರಿ ಕಾಣ್ಬಾರ್ದು. ಏ, please ಗೊಬ್ರ. ಸ್ಟೆಟಸ್ಕೋಪ್. ಆ? ಟೆಟೆಸ್ಕೋಪ್. ಸ್ಟೇಟಸ್ಕೋಪ್. ಟೆಟೆಸ್ಕೋಪ್. ನನಗೂ ಮೆಮೊರಿ ಲಾಸ್. ಗೊಬ್ರ, ನಿನ್ ಎಂಟ್ರಿ ಮಾತ್ರ ಸಖತ್ತಾಗಿತ್ತು ಗೊಬ್ರ. ಥ್ಯಾಂಕ್ ಯು ಮ್ಯಾಮ್. ನಿನ್ ಡ್ಯಾನ್ಸ್ ಸಖತ್ ಮಜಾ ಕೊಡ್ತು ನಮ್ಗೆ. ಆ ನೈಟಿ ಎಪಿಸೋಡು ಅದನ್ನೆಲ್ಲ ತುಂಬಾ ನೀನ್ ಟ್ರೈ ಮಾಡ್ದೆ ಪಾಪ. ತಾರೆ ನಿಮ್ಮೆಲ್ಲರ ಪ್ರಯತ್ನ ಚೆನ್ನಾಗಿತ್ತು. ಶಿವು ಹೇಳ್ತೀನಲ್ಲ, ಯಾವ್ದೇ ಒಂದು ಕ್ಯಾರೆಕ್ಟರ್ ಬಂದ್ರು ಹೊಸದಾಗಿ ಏನು ಅಂತ ಮಾಡುವಂತ ಪ್ರಯತ್ನ ಮಾಡ್ತಾ ಮಾಡ್ತಾ ಇಂಡಸ್ಟ್ರಿಲಿ ಇರುವಂತ ಎಲ್ಲಾ ಕಾಮಿಡಿಯನ್ಗಳ ನೀವು ಅದನ್ನ ರೀಕ್ರಿಯೇಟ್ ಮಾಡ್ಕೊಳ್ತೀರಾ, ಅವ್ರ ಹಾಗೆ ಆಕ್ಟ್ ಮಾಡ್ತೀರಾ, ಡ್ರೆಸ್ ಮಾಡ್ಕೊಳ್ತೀರಾ, ಮ್ಯಾನರಿಸಮ್ ನ ತಗೊಂಡ್ ಬರ್ತೀರಾ. ಆ ಒಂದು ಪ್ರಯತ್ನಕ್ಕೆ, ಆ ಒಂದು ಡೆಡಿಕೇಶನ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲೇಬೇಕು ಶಿವುಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಕೋಮಲ್ ಸರ್, ನಿರಂಜನ್ ಅವರೇ, ಹೇಳಿ. ನಿಮ್ಮ ಡಾಕ್ಟರ್ ಅಭಿನಯ ತುಂಬಾ ಅದ್ಭುತವಾಗಿತ್ತು. ನಂದು? ಹೌದು. ನೀವು ಆಕ್ಚುಲ್ ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಜ್ಞಾಪಿಸಿದ್ರಿ ನನಗೆ. ನಿಮ್ಮ ಅಭಿನಯ ಆಕ್ಚುಲ್ ಆಗಿ ನಾನು ಹೇಳಬೇಕು ಅಂದ್ರೆ ಮನ್ಸಾರೆ ಒಂದು ಅಚ್ಚಳಿಯದಂಗೆ ಮನಸ್ಸಲ್ಲಿ ಮರೆಯಕ್ಕಾಗದೇ ಇರೋಂತ ಒಂದು ನಿಮ್ಮ ಅಭಿನಯ ನೋಡಿ ನಾನು. ಹೌದು, ನಾನು ಆಂಕರ್ ನಿರಂಜನ್. ನಿಮ್ಮ ಅಭಿನಯನೇ ನನ್ಗೆ ಕಣ್ಣಲ್ಲಿರೋದು. ಆಕ್ಚುಲ್ ಆಗಿ ನಿಮ್ಮ ಡಾಕ್ಟರ್ ಅಭಿನಯ ಏನ್ ನೀವು ಮಾಡಿದ್ರಿ ಅದು ಲಾಸ್ ಆಗಿದೆ. ರೇಷ್ಮಾ, ನೀವು ಎಲ್ಲಿದ್ದೀನಿ ನಾನು? ಮತ್ತೆ ಯೂಶಲ್ ಆಗಿ ಇದ್ರೊಳಗಡೆ ನನಗ್ ಚೆನ್ನಾಗಿ ಕಾಣಿಸಿದ್ದು ಅಂತಂದ್ರೆ ಹೆಂಗೆ ಎಲ್ಲಾರು ಹೇಳ್ತಾರೆ, ತೋಟಕ್ಕೂ ಮತ್ತೆ ಗಿಚ್ಚಿಗಿಲಿಗೆ ಎರಡಕ್ಕೂ ಗೊಬ್ಬರ ಬೇಕು ಅನ್ನಂಗೆ ನಮ್ಮ ಗೊಬ್ಬರ ಅಲ್ಲಲ್ಲೇ ಎಚ್ಚುತ್ತಾ ಇರ್ತಾರೆ. ನೀವು ನೈಟಿ ಸರಿಗ್ ಹಾಕೊಳ್ದಿದ್ರಿನು ಈ ಸ್ಕಿಟ್ ನ ಚೆನ್ನಾಗಿ ಎತ್ತದ್ರಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಆದ್ರೂ ಗೊಬ್ರ, ನೈಟಿ ಹಾಕೊಳಕ್ ಯಾಕೆ ಅಷ್ಟೊಂದೆಲ್ಲ ಕಷ್ಟಪಟ್ಟೆ? ಅದು ಆಗ್ಲೇ ಜಿಪ್ ಹಾಕ್ ಏನೋ ಹಾಕ್ಬಿಟ್ಟವ್ರೆ. ಏನ್ ಹಾಕ್ಬಿಟ್ಟವ್ರೆ? ಮುಂದೆ ಉಗ್ಸಪ್ಪ. ನೈಟಿ ಎಲ್ಲಿದೆ? ನೈಟಿ ಎರ್ದಾಗ್ತೆ ಬಾಬಾ. ಗೊಬ್ರ, ಈಗ ನೋಡಿ ಎಲ್ಲ 20 ಸೆಕೆಂಡ್ ಟೈಮು ಕರೆಕ್ಟ್ ಆಗಿ ಹಾಕೋಬೇಕಾಯ್ತಾ? ಯಾವ್ದ್ಲಾ ಬುಡ, ಯಾವ್ದ್ಲಾ ಮೇಲೆ ನೋಡ್ದಾ? ತಗೊಳಪ್ಪ. ನಿಮ್ಗೆ ಕನ್ಫ್ಯೂಸ್ ಆಯ್ತದ. ಈಗ 20 ಸೆಕೆಂಡ್ ಅಲ್ಲಿ ಕರೆಕ್ಟ್ ಆಗಿ ನೈಟಿ ಹಾಕೋಬೇಕು. ಓಕೆ, 1 18 19 ಇರುವ ನಿಮಿಷ ನೈಟಿ ಇದು. ಅಣ್ಣ ಹೇಳು. ಹಾಕೋ ಇವಾಗ. ಯಾವ್ದು ಈ ತರ ನೈಟಿ ಹಾಕೊಳ್ಳೋದು ನೋಡೇ ಇಲ್ವಲ್ಲ ಯಾವತ್ತು? ನೆಲದ ಮೇಲೆ ಹಾಕಿ ವಾಹ್. ಆಫ್ ಮಾಡ್ರು. ರೇಷ್ಮಾ ಅವರೇ, ಚಿಕ್ಕಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ರೆ ಹೆಂಗ ಅನಿಸ್ತಾ ಇದೆ? ಪುಣ್ಯವಂತೆ. ಇವತ್ತಿನ ಗಿಚ್ಚಿ ಗಿಲಿಗಿಲಿಯ ವೀಕೆಂಡ್ ಕಥಕಳಿನಲ್ಲಿ ನಮ್ಮೆಲ್ಲ ಎಂಟರ್ಟೈನರ್ಸ್ ಸಾಕಾಗಿ
ಸೂಪರ್ ಆಗಿ ಮಾರ್ವಲಸ್ ಆಗಿ ಎಂಟರ್ಟೈನ್ ಮಾಡಿದೀರಾ. ಬರ್ಲಿ ಅದಕ್ಕೆ ಬದಲಾಗಿ ಚಪ್ಪಾಳೆ. ಇನ್ನ ಈ 2 ದಿನ ನಮ್ಮ ಜೊತೆ ಕೂತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡದಂತ ನಮ್ಮೆಲ್ಲರ ಪ್ರೀತಿಯ ಚಿಕ್ಕಣ್ಣಗೆ ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ಹೇಗಿತ್ತು ಚಿಕ್ಕಣ್ಣ? ನಿಜವಾಗ್ಲೂ ಖುಷಿ ಆಯ್ತು. ಯಾಕೆಂದ್ರೆ ಯಾವಾಗ್ಲೂ ನಾನಂತೂ ನೋಡ್ತಿರ್ತೀನಿ, ಯಾವಾಗ ಬೇಜಾರಾದ್ರೂ ಗಿಚ್ಚಿ ಗಿಲ್ಲಿ ನೋಡ್ತಾನೆ ಇರ್ತೀನಿ. ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ನೀವು ಯಾವ್ದೇ ಸ್ಕಿಟ್ ಮಾಡಬೇಕಾದ್ರೂ ಬೇಜಾರ್ ಅನ್ಸಲ್ಲ. ಈಗ ನಾನು ಈಗ 2 ದಿನ ನೋಡಿದ ತಕ್ಷಣ ಯಾವ್ದೋ ಒಂದು ಕಾಮಿಡಿ ಸ್ಕಿಟ್ ಅಂದ ತಕ್ಷಣ ಡೈಲಾಗ್ ಅಲ್ಲಿ ಕಾಮಿಡಿ ಇರುತ್ತೆ, ಬಾಡಿ ಲ್ಯಾಂಗ್ವೇಜು ಅದು ಮಾಡಿ ಹೋಗೋಣ ಅಂತ ಯಾರೂ ಬರಲ್ಲ. ಪ್ರತಿಯೊಬ್ರು ಹಂಗೊಂದು ಡೆಡಿಕೇಶನ್ ಹಾಕಿ ಮಾಡೋದ್ರಿಂದನೇ ಇವತ್ತು ಇಷ್ಟು ಸೂಪರ್ ಆಗಿ ಸೀಸನ್ 3 ಹೋಗ್ತಿರೋದು. ನಿಜವಾಗ್ಲೂ ಖುಷಿ ಆಯ್ತು. ಮತ್ತೆ ಸಾಧು ಸರ್ ಜೊತೆ, ಶ್ರುತಿ ಮೇಡಮ್ ಜೊತೆ, ಕೋಮಲ್ ಸರ್ ಜೊತೆ ಇದೇ ತರ ಮತ್ತೆ ಮತ್ತೆ ಸೇರೋ ಅವಕಾಶ ಭಗವಂತ ನಂಗೆ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಲವ್ಲಿ ಮ್ಯಾನ್, ಸೋ ಸ್ವೀಟ್ ಆಫ್ ಯು. ಖಂಡಿತ. ಈಗ ಇದೇ ಖುಷಿನಲ್ಲಿ ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ನ ಸೆಲೆಬ್ರೇಟ್ ಮಾಡೋಂತ ಸಮಯ. ಆರ್ ಯು ರೆಡಿ ಎಂಟರ್ಟೈನರ್ಸ್? ಜಜಸ್, ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು? ಇರೋದ್ರಲ್ಲಿ ಬೇರೆ ತರನೇ ಹೊಸದಾಗಿ ಏನೋ ಒಂದು ಟ್ರೈ ಮಾಡಿ ಗೆಟಪ್ಸ್ ಒಂದು ಏನೋ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇರೋರಿಗೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅದಕ್ಕೆ ನಾನು ನಂಬರ್ 2 ನ ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ದಟ್ ಈಸ್ ಅಗೇನ್ ಮಿಸ್ಟರ್ ನಂದೀಶ್. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಆಗಿರುವಂತ ನಂದೀಶ್ ಅವ್ರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಈಗ ಸುದರ್ಶನ್ ಸೇಠ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಜಡ್ಜಸ್? ರಾಘವೇಂದ್ರ. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಆಗಿರುವಂತಹ ರಾಘವೇಂದ್ರ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಂಗ್ ಚಿಕ್ಕಪೇಟೆ ಹಾಗೂ ಮಾರತ್ತಳ್ಳಿ ಅವರ ಕಡೆಯಿಂದ 10,000 ರೂಪಾಯಿಗಳ ಶಾಪಿಂಗ್ ವೌಚರ್. ಕಂಗ್ರ್ಯಾಚುಲೇಷನ್ಸ್. ಇವೆಲ್ಲ ಅಂತೂ ನಮ್ಮ ಎಂಟರ್ಟೈನರ್ಸ್ ಸಾಕಾದಾಗ ಎಂಟರ್ಟೈನ್ ಮಾಡಿದ್ದಾರೆ. ಇದೇ ತರ ಎಂಟರ್ಟೈನ್ಮೆಂಟ್ ಮುಂದಿನ ವಾರನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ವಾರದ 2 ದಿನಗಳ ಸಂಚಿಕೆಗಳ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಚಾರ್ಜ್ಡ್ ಹಾಗೂ ಅರುಣ್ ಐಸ್ ಕ್ರೀಮ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತ್ತಳ್ಳಿ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಮತ್ತೆ ಸಿಗ್ತೀನಿ ಮುಂದಿನ ವಾರ. ಅಲ್ಲಿವರೆಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಇಂದ ಗುಡ್ ನೈಟ್, ಲವ್ ಯು, ಟೇಕ್ ಕೇರ್, ಬಾಯ್, ಸಿ ಯು.